कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। अनाकुलं गोकुलमुल्ललासयत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मुहुरान्तरञ्च दृश्यादृशन्नो विशदां जयन्ति मध्वस्य कीर्तिर्दिननाथदीप्तिम्। अस्मद्गुरुसमारम्भां टीकामृत्पादमध्यगां श्रीमदाचार्यपर्यन्तां वन्दे गुरुपरम्पराम्। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलाम्। श्री गुरुभ्यो नमः। हरि ओम। ಶ್ರೀಮದ್ ಆಚಾರ್ಯರ ದಿನಚರಿಯನ್ನ ತಿಳಿದುಕೊಳ್ತಾ ಇದ್ದೇವೆ. ಭೋಜನ ಸಮಾಪ್ತವಾಗಿದೆ. ನಮ್ದಲ್ಲ, ಏಕಾದಶಿ ಮಧ್ವಾಚಾರ್ಯರು ಇವತ್ತಲ್ಲ, ಏಕಾದಶಿ ದಿವಸ, ಬೇರೆ ದಿವಸ ಊಟ ಮುಗೀತು ಹೇಳಿ. ಭೋಜನ ಆದ ಮೇಲೆ ಆಚಾರ್ಯರು ಏನ್ ಮಾಡ್ತಾ ಇದ್ರು ಪ್ರತಿ ದಿವಸ? ನಮ್ಮನ್ನು ಕೇಳಿದ್ರೆ ನಾವೇನು ಹೇಳ್ತೀವಿ? ಮಲ್ಕೊಳ್ತಾ ಇದ್ವಿ. ಇಲ್ಲ ಬಾಳ ಅಂತಂದ್ರೆ ಯಾರ್ದಾರ ಜೊತೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಇದನ್ ಬಿಟ್ರೆ ಬೇರೆ ಏನ್ ನಮ್ಗೆ ಮಾಡ್ಲಿಕ್ಕೆ? ನಮಗಿಂತ ವಿಷಯಗಳಲ್ಲಿ ಸ್ವಲ್ಪ ಅಭ್ಯಾಸ ಇದೆ. ಏನು ಅಂದ್ರೆ, ಯಾವ ಸ್ಥಾನಕ್ಕೆ ನಾವೆಂದೂ ಹೋಗಲ್ಲ, ಆ ಸ್ಥಾನಕ್ಕೆ ನಾವು ಹೋದ್ರೆ ಏನ್ ಮಾಡ್ಬೋದು ಇದು ವಿಚಾರ ಮಾಡೋದು. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಪಾಪ ಶಾಲೆಯಲ್ಲಿ ಪ್ರಶ್ನೆ ಕೊಡ್ತಿರ್ತಾರೆ, ನೀನು ಪ್ರಧಾನಮಂತ್ರಿ ಆದ್ರೆ ಏನ್ ಮಾಡ್ತೀಯಾ? ಬರಿಯಪ್ಪ. ಅದಕ್ಕೊಂದು ನಾನು ದೇಶವನ್ನ ಮುಂದರ್ತೀನಿ, ಯಾವುದೇ ಭ್ರಷ್ಟಾಚಾರ ಹಿಡಿದೇ ಇರುವಂತೆ ನೋಡ್ಕೊಳ್ತೀನಿ, ಅದನ್ನು ಬರೆಸ್ಕೊಟ್ಬಿಟ್ಟಿರ್ತಾರೆ, ಅದನ್ನು ಬರೀತಾರೆ. ಆ ಥರ ನಮಗೆ ಹೇಳಿ ಸಾಧ್ಯವಾಗುವ ತರಹದ ಪ್ರಶ್ನೆಗಳಲ್ಲಿ ಏನು ಅಂದ್ರೆ, ಊಟ ಆದ್ಮೇಲೆ ಮಲ್ಕೊಳ್ತೀವಿ. ಆದ್ರೆ ಮಧ್ವಾಚಾರ್ಯರು ಹಾಗಲ್ಲ. ಅವ್ರು ಊಟ ಆಗ್ತಾ ಇದ್ದಂತೆನೆ ಮತ್ತೆ ಜ್ಞಾನ ವ್ಯಾಪಾರ ಶುರು. ಸಹಚರ ಪರಿಕ್ಲುಪ್ತೆ ಸೂಕ್ಷ್ಮ ವಸ್ತ್ರಾವೃತೆ ಸಾವಿತನುರುಹರೂಪೌ ಕ್ಷೀರವರ್ಯೇ ನಿಷಣ್ಣಃ ಅರಮಯದಿಹ ನಾನಾ ಹೃದಯ ವಿದ್ಯಾ ವಿಲಾಸೈಃ ಕವಿಜನ ಪರಿವಾರಂ ಮಂಡಯನ್ ಮಂಟಪಾಗ್ರ್ಯಂ. ಆಚಾರ್ಯರು ಕೊಡೋದಕ್ಕೆ ಅಂತ ಒಂದು ಮಂಟಪ ಇತ್ತು. ಅದರಲ್ಲಿ ಆಚಾರ್ಯರಿಗೆ ಒಂದು ಆಸನವನ್ನ ಶಿಷ್ಯ ಸಿದ್ಧಪಡಿಸುತ್ತಿದ್ದ. ಅಲ್ಲಿ ಬಂದು ಆಚಾರ್ಯರು ಕೂತ್ಕೋತಾ ಇದ್ರು ಊಟ ಆದ್ಮೇಲೆ. ಅದು ಒಳಗೆ ಉಣ್ಣೆ ಬಟ್ಟೆ ಹಾಕಿರ್ತಿದ್ರು. ಅದರ ಮೇಲೆ ಮೆತ್ತಗಿರುವಂತಹ ಬಹಳ ಸೂಕ್ಷ್ಮವಾದ ದಾರಗಳಿಂದ ನಿರ್ಮಿತವಾದಂತಹ ಮತ್ತೊಂದು ಬಟ್ಟೆಯನ್ನು ಹಾಕಿರ್ತಿದ್ರು, ಕೆಂಪು ಬಣ್ಣದ ಬಟ್ಟೆ. ಹೀಗಾಗಿ ಅದೇನಿರೋದು ಅಂತಂದ್ರೆ, ಉಣ್ಣೆ ಬಟ್ಟೆ ಅಂತ ಆದ್ರಿಂದ ಒಂಥರ ಚುಚ್ಚು ಅಂತಾನೂ ಇರ್ತಿರ್ಲಿಲ್ಲ. ಅಷ್ಟೇ ಅಲ್ಲಿ ಮೇಲೆ ಮೆತ್ತಗ ಇರುವ ಬಟ್ಟೆ ಹಾಕಿದ್ದಕ್ಕಾಗಿ ಯಾವುದೇ ತರಹದ ಸಮಸ್ಯೆ ಇಲ್ಲ. ಅಂತಹ ಉತ್ತಮವಾದ ರೀತಿಯಲ್ಲಿ ಶಿಷ್ಯ ಆಸನವನ್ನ ತಯಾರು ಮಾಡಿರ್ತಿದ್ದ. ಅಲ್ಲಿ ಒಂದು ಆಚಾರ್ಯರು ಕೂರ್ತಿದ್ರು. ನಮ್ದೆಲ್ಲ ಹೇಗಿರುತ್ತೆ ಅಂತಂದ್ರೆ,
ನಾವೇನಾದ್ರೂ ಒಂದು ಶಿಷ್ಯನ ಇಟ್ಕೊಂಡ್ವಿ ಅಂತ ನೋಡ್ರಪ್ಪ ನಾನು ಬಂದಿದ್ದೀನ್ರೋ ನನಗೊಂದು ಕೂಡ್ಲಿಕ್ಕೆ ಆಸನ ಹಾಕ್ರಪ್ಪ ಅಂತ ಹೇಳ್ಬೋದು. ಎಲ್ಲಿದೆ ಗುರುಗಳೇ ಅಂತ ಕೇಳ್ತಾನೋ, ಅಯ್ಯೋ ಇಂಥದ್ದಿದೆ ನೋಡಪ್ಪ ಅಂತ ಹೇಳ್ಬೇಕು. ಕಾಣಿಸ್ತಿಲ್ಲ ಅಂತಾನೆ, ನೀವೇ ಹೋಗಿ ಅದು ತಗೊಂಡು ಅವ್ನ ಕೈ ಕೊಟ್ಟು ಜನರು ನೀನೇ ಹೋಗ ಹಾಕಪ್ಪ ನಾನಿಟ್ರೆ ಅವಮಾನ ಆಗುತ್ತೆ ಅಂತ ಹೋಗೋರೆ ಹಾಕ್ತಾನೆ ಹೋಗ್ಬೋದು. ಆದ್ರೆ ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಅವರು ಶಿಷ್ಯರು ತಗೊಂಡು ಹಾಕಿಟ್ಬಿಟ್ಟಿರ್ತಾ ಇದ್ರು. ಅದು ಮಧ್ವಾಚಾರ್ಯರು ಕೂತ್ಕೊಂಡು ಅವ್ರು ಬರೋದನ್ನ ಕಾಯ್ತಾ ಇರುವಂತಹ ಅನೇಕ ಜನ ಪಂಡಿತರನ್ನ ತಮ್ಮ ಹೃದಯಂಗಮವಾದಂತಹ ಅನೇಕ ವಿದ್ಯೆಗಳ ಪ್ರಭಾವದಿಂದ ಸಂತೋಷ ಪಡುತ್ತಾ ಇದೆ. ಅಂದ್ರೆ ಮಧ್ಯಾಹ್ನ ಪ್ರಾರಂಭಕ್ಕೆ ಸ್ವಲ್ಪ ಹೊತ್ತು ಪಾಠ ಇಲ್ಲ, ಒಂದು ತರಹ ಹರಟೆ ಅಂತಾನೆ ಇದ್ದ ಹಾಗೆ. ಅದು ಹರಟೆ ಅಂದ್ರೆ ಹರಟೆ ಅಲ್ಲ, ಕುಳಿತಂತಹ ಪಂಡಿತರು ಏನಾದರೂ ಪ್ರಶ್ನೆಗಳನ್ನ ಕೇಳೋರು, ಅದು ಶಾಸ್ತ್ರೀಯವಾದಂತಹ ಪ್ರಶ್ನೆಗಳು ಅಥವಾ ಬೇರೆ 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 ವಿದ್ಯೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಅದನ್ನೆಲ್ಲ ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾ ಇದ್ರು. ಮಧ್ವಾಚಾರ್ಯರು ಬರೀ ವೇದ ಓದ್ಕೊಂಡಿದ್ರು, ಬರೀ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತಿತ್ತು, ಬಹಳ ಬ್ರಹ್ಮಸೂತ್ರಗಳು ಮಹಾಭಾರತ ಪುರಾಣ ಏನು ಬರ್ತಿತ್ತು ಅವರಿಗೆ ಅಂತ ತಿಳ್ಕೋಬೇಡಿ. ಅವರಿಗೆ ಅರ್ಥಶಾಸ್ತ್ರ ಗೊತ್ತಿತ್ತು, ರಾಜನೀತಿ ಶಾಸ್ತ್ರ ಗೊತ್ತಿತ್ತು, ಅವುಗಳನ್ನು ಕೂಡ ಏಕಪ್ರಕಾರವಾಗಿ ಓದ್ಕೊಂಡಂಥವ್ರು. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಇಂತಹ ಪ್ರಸಂಗಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ದಕ್ಕೆ ಒಂದು ಶ್ಲೋಕದಲ್ಲಿ ಬರೆದ್ರು. ಏನಂತ? ಕಲಾ ಅಶೇಷಾಹ ಹೃದಯೇ ಗುರೋರ್ನಃ ಕರೋಲ್ಲಸ ಕಂದುಕವದ್ವಿಭಾಂತಿ. ನಮ್ಮ ಗುರುಗಳಿಗೆ ಎಲ್ಲ ಕಲೆಗಳ ಪರಿಚಯ ಇದೆ. ಅದು ಹೇಗೆ? ಕೈಯಲ್ಲಿರುವಂತಹ ಒಂದು ಹಣ್ಣು ಅಥವಾ ಚೆಂಡು ಎಷ್ಟು ಸ್ಪಷ್ಟವಾಗಿ ಕಾಣಬೇಕೋ ಅಷ್ಟು ಸ್ಪಷ್ಟವಾಗಿ ಎಲ್ಲ ವಿದ್ಯೆಗಳ ಪರಿಚಯ ನಮ್ಮ ಗುರುಗಳಿಗಿದೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ. ಆತರ ಮಾತಾಡ್ತಾ ಕೂತ್ಕೊಂಡಾಗ ಸ್ವಲ್ಪ ಹೊತ್ತಾಯಿತು ಅಂದಮೇಲೆ ಮಧ್ವಾಚಾರ್ಯರನ್ನ ಭೇಟಿ ಮಾಡೋದಕ್ಕೆ ಎಂತೊಂದು ಜನ ಬಂದಿರ್ತಿದ್ರು ಊರಿಂದ. ಅವ್ರನ್ನ ಮಾತಾಡ್ಸೋದ ಸಮಯ ಯಾವುದು? ಇದು ನೋಡಿ, ಜನರು ಬಂದಿರ್ತಾರೆ ಅಂತ ಹೇಳಿ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಮಧ್ವಾಚಾರ್ಯರು ಬೆಳಗಿಂದ ಕೂತ್ಕೊಂಡ್ಬಿಟ್ರೆ ಪಾಠನೇ ಆಗ್ತಾ ಇದೆ. ಯಾವ ಜನರ ಜೊತೆಗೂ ಸಂಪರ್ಕ ಇಲ್ಲದೆ ಬೆಳಗ್ಗೆ ಹೊತ್ತು 12 ಗಂಟೆ ತನಕ ಪಾಠನೇ ಪಾಠ, ಬರೀ ಪಾಠ. ಆಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಶಾಸ್ತ್ರಾರ್ಥ ವಿನೋದವನ್ನ ಮಾಡಿದ ಮೇಲೆ ಮುಂದಿಗೇನು ಅಂತಂದ್ರೆ ಯಾರಾದರೂ ಜನ ಬಂದಿದ್ರೆ ಅವರನ್ನ ಭೇಟಿ ಮಾಡೋದು ಮಧ್ವಾಚಾರ್ಯ. ಶಿಷ್ಯನನ್ನ ಕರೆದು ಮಧ್ವಾಚಾರ್ಯರು ಕೇವಲ ಹುಬ್ಬಿನ ವಿಲಾಸದಿಂದ ಹುಬ್ಬಳ್ಳಾಡಿಸಿ ಏನೋ ಸೂಚನೆ ಮಾಡೋರು. ತಕ್ಷಣ ಶಿಷ್ಯ ಓಡಿ ಬರೋದು. ಓಡಿ ಬಂದು ಮಧ್ವಾಚಾರ್ಯರ ಹತ್ರ ನಿಂತ್ಕೋಬೇಕಲ್ಲ, ನಿಂತ್ಕೊಳ್ಬೇಕಾದ್ರೆ ಕೈ ಅಡ್ಡ ಇಟ್ಕೊಳ್ಳೋದು ಬಾಯಿ. ಯಾಕೆ? ನಾವು ಅನ್ಕೊಳ್ತೀವಿ ನಿಮ್ ಜೊತೆ ಮಾತಾಡಲ್ಲ ನಾನು ಅಲ್ಲ. ಅವನ್ ಮಾತೇ ಆಡ್ಲಿಲ್ಲ. ಮಧ್ವಾಚಾರ್ಯ ಹತ್ರ ಬಂದಾಗ ಕೈ ಇಟ್ಕೊಂಡು ನಿಂತ್ಕೊಂಡ. ಅವ್ರು ಏನೋ ಕಣ್ಣು ಸನ್ನೆ ಮಾಡಿದ್ರು, ಅಷ್ಟು ತಿಳಿದುಕೊಂಡ. ಮಧ್ವಾಚಾರ್ಯ ಒಂದ್ಸರಿ ನಕ್ಕರು, ಕಣ್ಣಿಂದ ಆ ಕಡೆ ಈ ಕಡೆ ನೋಡಿದ್ರು. ಅವನಿಗೆ ಅವ್ರು ಏನ್ ಹೇಳಿದ್ರು ಅಂತ ಗೊತ್ತಾಗ್ಬಿಡ್ತು. ಹೊರಟು. ಅಂದ್ರೆ ಏನ್ ಮಾಡಿರ್ತಾರೆ ಮಧ್ವಾಚಾರ್ಯರು ಅಂತ ನೀವು ನನ್ ಕೇಳಕ್ ಹೋಗ್ಬೋದು. ಯಾಕೆಂದ್ರೆ ಅಲ್ಲಿ ಕೂತ ಜನರಿಗೆ ಗೊತ್ತಾಗಲಿಲ್ಲ ಅದು. ಇನ್ನ ಅವ್ರನ್ನ ಆತರ ಮಾಡಿದ ನೋಡಿದ್ರೆ ನಮ್ಗೆ ಗೊತ್ತಾಗತ್ತ. ಈಗ ನಮ್ಗೆ ತುಂಬಾ ಪರಿಚಯದವರಿಗೆ ನಾವೇನೋ ಕಣ್ಸನೆ ಮಾಡ್ತೀವಿ. ನಾವೇನ್ ಹೇಳಿದ್ವಿ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಆದ್ರೆ ಬೇರೆಯವ್ರಿಗೆ ಗೊತ್ತಾಗತ್ತ ಅದು ಇಲ್ಲ. ನಾವೇನ್ ಅಂತ ಮಹತ್ವಪೂರ್ಣವಾದ ವಿಚಾರ ಹೇಳ್ತಿರಲ್ಲ ಅಂತ ಇಟ್ಕೊಳ್ಳಿ. ಏನೇನೋ ಯಾರನ್ನಾರು ಬೈಕೊಳ್ಳೋದು ಅನ್ಕೊಳ್ಳೋದು ಏನೋ ಇರುತ್ತೆ, ಇಲ್ಲ ಏನೋ ಮುಚ್ಚಿಡು ತೆಗೆದಿಡು ಇರುತ್ತೆ ಅಷ್ಟೇ, ಬೇರೆ ಏನೋ ಏಕಾದಶಿ ಯಾರೋ ಮನೆ ಬಂದ್ಬಿಟ್ಟಿರ್ತಾರೆ,
ಕಣ್ಣು ಸನ್ನೆ ಮಾಡ್ತೀವಿ. ಯಾಕೆ ನಾವು ಪಳಾರ ತಿಂತ ಕೂತಿರ್ತೀವಿ, ಜನ ನೋಡ್ಬಾರ್ದು ಅದು ಮುಚ್ಚಿಡು ಬಾ. ಆದ್ರೆ ಏನ್ ಮಾಡೋ ಜನರಿಗೆ ನಾವು ಮುಚ್ಚಿಟ್ರು ವಾಸನೆ ಬಂದ್ಬಿಡುತ್ತೆ, ಇವಾಗ ಮನೇಲಿ ಏನೋ ತಿಂತಾರೆ ಅನ್ಕೊಳ್ತಾರೆ ಜನ. ಏನ್ ಮಾಡ್ತಾರೆ ಈ ತರ ಏನ್ ಕಣ್ಣು ಸನ್ನೆ ಮಾಡ್ತಾರೆ ಅಂತನ್ನುವಂತ ವಿಚಾರವನ್ನ ಹೇಳದೆ ತಿಳ್ಕೊಳ್ಳಿಕ್ ಸಾಧ್ಯ ಇದೆಯಾ? ಇಲ್ಲ. ಇಂಥದ್ರು ಮಧ್ವಾಚಾರ್ಯರು ಏನ್ ಮಾಡಿದ್ರು ಗೊತ್ತಾ? ಶಿಷ್ಯನಿಗೆ ಗೊತ್ತಾಯ್ತು, ಅದರ ಪ್ರಕಾರ ಮುಂದಿನ ವ್ಯವಸ್ಥೆಯನ್ನ ಮಾಡಿದ. ಜನರು ಗುಂಪಾಗಿ ಬಂದಿರ್ತಾ ಇದ್ರು. ಪ್ರಣತಿ ಪರಮ ಕೃತ್ಯಾಹ ಸನ್ಮತೇರ್ಯೇ ಜನೌಘಾಹ ವಿಬಪುರನತಿ ದೂರೇ ಸಂಹತಾಸ್ತಾನತೀತ್ಯ ಅಹಮಹಮಿಕಯಾ ಶುಪ್ರಾಪ್ಯ ಪಾರ್ಶ್ವಂ ಪ್ರಣೇಮುಃ ಬಹವ ಇಹ ಗೃಹಸ್ಥಾಃ ಪೂರ್ವಸೇವಾಂ ವಿಧಾತುಂ. ಅಲ್ಲಿಗೆ ಆಚಾರ್ಯರನ್ನ ನೋಡ್ಲಿಕ್ಕೆ ಬಂದಂತಹ ಜನರ ದೊಡ್ಡ ಕೃತ್ಯ ಏನು ಗೊತ್ತಾ? ಪ್ರಣತಿ ಪರಮ ಕೃತ್ಯಾಹ ಅಂತ ಹೇಳ್ತಾರೆ. ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡೋದನ್ನೇ ಅವ್ರ ದೊಡ್ಡ ಕೆಲಸ. ಯಾಕೆ ಅಷ್ಟು ದೂರದಿಂದ ಬಂದಿದ್ದೀರಿ ನೀವು ಅಂತ ಅವರನ್ನ ಪ್ರಶ್ನೆ ಕೇಳಿದವ್ರು ಏನ್ ಹೇಳೋದು ಗೊತ್ತಾ? ಏನಿಲ್ಲ, ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಗೆ ನಮಸ್ಕಾರ ಮಾಡಿ ದೂರದಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ರೆ ಕೆಲವು ವ್ಯಕ್ತಿಗಳೇನ್ ಮಾಡೋರು ಅಂತಂದ್ರೆ ಅವರನ್ನು ದಾಟಿ ನೂಕು ನುಗ್ಗಲಲ್ಲಿ ಬಂದು ಮಧ್ವಾಚಾರ್ಯರ ಹತ್ತಿರದಲ್ಲೋ ನಮಸ್ಕಾರ ಮಾಡೋರು. ಯಾಕೆ ಸುಮ್ಮನೆ ನೂಕು ನುಗ್ಗಲು ಮಾಡಬೇಕು ನಾವು ಅಂತೀವಿ. ಅವ್ರ ಜನರನ್ನು ಕೇಳಿದವ್ರು ಏನಂತಾರೆ ಗೊತ್ತಾ? ನೋಡ್ರಿ, ಮಧ್ವಾಚಾರ್ಯರು ಸರೋವರದಲ್ಲಿ ಸ್ನಾನ ಮಾಡ್ಕೊಂಡು ಎದ್ದು ಬರ್ತಾ ಇದ್ರು ಪೂಜೆಗೆ ಮಡಿಯಲ್ಲಿ. ಅವಾಗ ನಾವೇನಾದ್ರೂ ಹೀಗೆ ಗದ್ದಲ ಮಾಡಿದೀವ? ದೂರ ಸರಿನಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವೇ ದೂರ ಸರಿದು ಬಿಟ್ಟಿದ್ದೀವಿ. ಇವಾಗಲೂ ಯಾಕಪ್ಪ ದೂರ ಸರಿಬೇಕು? ನಾವು ಬಂದದ್ದೇ ಮಧ್ವಾಚಾರ್ಯರನ್ನ ನೋಡೋದಕ್ಕೆ, ಅವರ ಜೊತೆ ಮಾತಾಡೋದಕ್ಕೆ, ಅವರ ಸೇವೆಯನ್ನ ಮಾಡೋದಕ್ಕೆ ಅಂತ ಬಂದಿದ್ರು. ಕೆಲವರು ಆಚಾರ್ಯರ ಪಾದ ಪೂಜೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾ ಇದ್ರು, ಕೆಲವರು ಆಚಾರ್ಯರಿಗೆ ಭಿಕ್ಷೆ ಮಾಡಿಸ್ಬೇಕು ಅಂತ ಇಟ್ಕೊಂಡಿರ್ತಾ ಇದ್ರು. ಅದಕ್ಕಾಗಿ ಅವಕಾಶವನ್ನ ಕೇಳಬೇಕಾಗಿರ್ತಿತ್ತು. ಒಬ್ಬ ಸನ್ಯಾಸಿಗಳಿಗೆ ಊಟಕ್ಕೆ ಅಂತ ಹಾಕಿದ್ರೆ ಇಡೀ ಜಗತ್ತಿಗೆ ಊಟಕ್ಕೆ ಹಾಕಿದಂತಹ ಫಲ ಬರುತ್ತೆ ಅಂತ ಹೇಳ್ತಾರೆ. ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಸನ್ಯಾಸಿ ಊಟ ಮಾಡೋದೆಷ್ಟು? ಇಷ್ಟು. ಆದ್ರೆ ಆ ಒಬ್ಬ ಸನ್ಯಾಸಿಗೆ ಊಟಕ್ಕೆ ಹಾಕಿದಂತಹ ವ್ಯಕ್ತಿಗೆ ಫಲ ಎಷ್ಟು ಬರುತ್ತಪ್ಪ ಅಂದ್ರೆ 3 ಲೋಕಗಳಿಗೆ ಊಟಕ್ಕೆ ಹಾಕಿದಂತಹ ಫಲ ಬರುತ್ತಂತ. ಅಷ್ಟು ಮಹತ್ವಪೂರ್ಣ ಇದೆ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಹಾಕೋದು. ಅಷ್ಟು ದೇವರ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಅವರಲ್ಲಿ ಶಾಶ್ವತವಾಗಿ ಇದ್ದ ಕಾರಣದಿಂದ ಅವರಿಗಂತಹ ಮಹತ್ವವನ್ನ ಭಗವಂತ ನೀಡಿದ್ದಾನೆ. ಅಂತಹ ಮಧ್ವಾಚಾರ್ಯರ ಸೇವೆಯನ್ನ ಮಾಡೋದಕ್ಕೆ, ಅವರಿಗೆ ಭಿಕ್ಷೆ ಮಾಡಿಸೋದಕ್ಕೆ ಅಂತ ಗೃಹಸ್ಥರು ಇಷ್ಟಪಡ್ತಾ ಇದ್ರು, ಅಪೇಕ್ಷೆ ಪಡ್ತಾ ಇದ್ರು ಅಂತಂದ್ರೊಳಗೆ ತಪ್ಪೇನಿದೆ. ಮತ್ತು ಅವ್ರಿಗೆಲ್ಲ ಹತ್ತಿರದಿಂದ ನೋಡಿದಾಗ ಒಂದು ಅನುಭವ ಪ್ರತಿಯೊಬ್ಬರಿಗೂ ಆಗ್ತಾ ಇದೆ. ಮಧ್ವಾಚಾರ್ಯರ ಗುಣಗಳನ್ನ ಅವರು ಮೊದಲು ತಮ್ಮ ಊರುಗಳಲ್ಲಿದ್ದಾಗ ಕೇಳಿರ್ತಾ ಇದ್ರು. ಮಧ್ವಾಚಾರ್ಯ ಹೀಗಿದ್ದಾರೆ, ಆಗಿದ್ದಾರೆ. ಆದ್ರೆ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಯ್ತು ಏನಂತ, ಮಧ್ವಾಚಾರ್ಯ ಆಗಿಲ್ಲ ಅಂತ. ಅಲ್ಲ, ಬರೀ ಅಷ್ಟೇ ಇಲ್ಲ, ಇನ್ನು ಜಾಸ್ತಿ ಇದ್ದಾರೆ ಮಧ್ವಾಚಾರ್ಯರು ಕೂಡ. ನೋಡಿ, ಮನುಷ್ಯನ ಪರಿಚಯ ಜನರಿಗೆ ಹೀಗಾಗ್ಬೇಕು. ಯಾವಾಗ ನಮ್ದೆಲ್ಲ ಹೇಗಿರುತ್ತೆ ಗೊತ್ತಾ? ನಾವು ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ಕೇಳಿರ್ತೀವಿ, ಅವ್ರು ಹಾಗೆ ಹೀಗೆ ಅಂತ. ಅವರ ಸೌಂದರ್ಯದ ಬಗ್ಗೆ ಅಥವಾ ಅವರ ದುಡ್ಡಿನ ಬಗ್ಗೆ, ಅವರ ಔದಾರ್ಯದ ಬಗ್ಗೆ, ಅವರ ಜ್ಞಾನದ ಬಗ್ಗೆ, ಹೀಗೆಲ್ಲ ಬೇರೆ 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 ಗುಣಗಳ ಬಗ್ಗೆ ನಾವು ಕೇಳಿರ್ತೀವಿ. ಆದ್ರೆ ಯಾವಾಗಲೂ ಆಗೋದೇನು ಗೊತ್ತಾ? ಅಲ್ಲಿಗೆ ಹೋದ ಮೇಲೆ ಇಲ್ಲ, ನಾವು ಅನ್ಕೊಂಡಷ್ಟಿಲ್ಲ ಈ ವ್ಯಕ್ತಿ ಅಂತಾನೆ. ಅದು ಪ್ರಾರಂಭಕ್ಕೆ ಗೊತ್ತಾಗಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗ. ಅದರೊಳಗೂ ವಿಶೇಷವಾಗಿ ಈ ಥರದ ಜ್ಞಾನ ಆಗೋದಿಲ್ಲ ಅಂತಂದ್ರೆ ಗಂಡ ಹೆಂಡತಿ. ಗಂಡ ಬಹಳ ದೊಡ್ಡ ವ್ಯಕ್ತಿ, ಈ ರೀತಿಯಾಗಿ ಮದುವೆಗಿಂತ ಮುಂಚೆ ಹೆಂಡತಿ ತಿಳ್ಕೊಂಡಿರ್ತಾಳೆ.
ಮದುವೆ ಆದ್ಮೇಲೆ ಬರ್ತಾ 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 ಒಂದು 2 ಮಕ್ಕಳು ಹುಟ್ಟಿರ್ತಾರೆ. ಆ ಮಕ್ಕಳು ಒಂದು 7-8 ವರ್ಷದಾದ್ರೂ ಮಕ್ಕಳು ಮುಂದೆ ಹೇಳಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮಪ್ಪ ಏನೋ ಬಹಳ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೆ, ಇವತ್ತು ಗೊತ್ತಾಗ್ತಾ ಇದೆ ಒಂದು ಯಾವ ಕೆಲಸಕ್ಕೂ ಬಾರದೇ ವ್ಯಕ್ತಿ ಅಂತ. ಹೀಗೆ ಪರಿಚಯದಲ್ಲಿ ಇರುವಂತಹ ವ್ಯತ್ಯಾಸಗಳಲ್ಲಿ ನೋಡಿ, ನಾವು ತಿಳಿದುಕೊಂಡಂತಹ ವ್ಯಕ್ತಿ ಹೇಗೋ ಇರ್ತಾನೆ, ಅವನನ್ನ ನಾನು ಹೇಗೋ ತಿಳ್ಕೊಂಡೆ. ಆದರೆ ಮಧ್ವಾಚಾರ್ಯರ ಬಗ್ಗೆ ಯಾರಿಗೂ ಆ ತರಹ ವ್ಯತ್ಯಾಸ ಭಾವನೆ ಬರಲೇ ಇಲ್ಲ. ವಿವಿಧ ಜನಪದಸ್ಥಾಃ ಪ್ರಾಕ್ಷೃತೇಭ್ಯೋ ಗುಣೇಭ್ಯಃ ಶತಗುಣಗುಣಮೇನಂ ವಿಸ್ಮಿತಾ ವೀಕ್ಷಮಾಣಾಃ ಮುಕುಲಿತಕರಪದ್ಮಾ ಆಸ್ಯತಾಂ ಇತ್ಯವಾಪ್ತಾಃ ಪ್ರಚುರತರಮೃತಾ ಸಂಭಾವಯಾಂಚಕ್ರಿರೇಣ್ಯೇ. ಮಧ್ವಾಚಾರ್ಯರ ಹತ್ರ ಬಂದು ಹೇಗಿದಾರಲ್ಲಪ್ಪ ಇವರು, ಅವ್ರಿಗೆ ನಾವು ಕೇಳಿದ್ದಕ್ಕಿಂತಲೂ ಇವರು ಒಂದು 1000 ಪಟ್ಟು ಹೆಚ್ಚು ಗುಣ ಇದ್ದವರಿದ್ದಾರೆ ಅಂತ ಅನಿಸ್ತಾ ಇದೆ. ಆ ಗುಣಗಳನ್ನು ಅವರು ಕೇಳಿದ್ದನ್ನು ನೋಡಿದರೆ ಮಧ್ವಾಚಾರ್ಯರು ನಮ್ಮನ್ನು ಮಾತಾಡಿಸ್ತಾರೋ ಇಲ್ಲೋ ಅಂತ ಸಂದೇಹ ಇರ್ತದೆ ಜನರಿಗೆ. ಯಾಕೆಂತಂದ್ರೆ ವ್ಯಕ್ತಿ ದೊಡ್ಡವನಾದಂತೆ ಆದಂತೆ ಜನರನ್ನ ಮಾತಾಡ್ಸೋದು ಕಮ್ಮಿ ಮಾಡ್ತಾನೆ, ಜನರ ಜೊತೆಗೆ ಬೆರೆಯೋದನ್ನ ಕಮ್ಮಿ ಮಾಡ್ತಾನೆ, ಅವನಲ್ಲಿ ಗಾಂಭೀರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಬೇಕಾದ ಗಾಂಭೀರ್ಯವೇ ಇರುತ್ತೆ, ಕೆಲವೊಂದ್ಸರಿ ಬೇಡಾಗದ ಗಾಂಭೀರ್ಯವು ಕೂಡ ಸೇರಿಕೊಳ್ಳಿಕ್ಕೆ ಶುರುವಾಗುತ್ತೆ. ಅದರಿಂದ ತೊಂದರೆನೇ ಹೆಚ್ಚು. ಒಬ್ಬ ದೊಡ್ಡ ವ್ಯಕ್ತಿ ಅವನು ರಾಜ ಅಂತಾಗಿರ್ಬಹುದು, ಗುರು ಅಂತಾಗಿರ್ಬಹುದು, ಇವೆರಡು ಬಿಟ್ಟರೆ ಮೂರನೇದಂತಹ ದೊಡ್ಡ ಸ್ಥಾನ ಅಂತ ಯಾವುದು ಇಲ್ಲವೇ ಇಲ್ಲ. ನಮ್ಮ ಕಣ್ಣಿಗೆ ಕಾಣುವ ಪದಾರ್ಥಗಳಲ್ಲಿ ರಾಜ ಗುರು 2 ಬಹಳ ದೊಡ್ಡ ಸ್ಥಾನದಲ್ಲಿವೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನಗಾದ ಸಮಸ್ಯೆಗಳನ್ನ ಬೇರೆ ಯಾರಿಗೂ ಬಗೆಹರಿಸಲಿಕ್ಕಾಗದಿದ್ದಾಗ ಇವರಿಬ್ಬರ ಹತ್ರ ಹೋಗಿ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾನೆ. ನನಗಿದನ್ನ ಅವರು ಪರಿಹಾರ ಮಾಡ್ತಾರೆ ಎನ್ನುವ ನಂಬಿಕೆಯಿಂದ ಅವರ ಹತ್ರ ಹೋಗ್ತಾನೆ. ಮಾತೇ ಆಡಲಿಲ್ಲ ಅಂತಾಗ್ಬಿಟ್ರೆ ಅಥವಾ ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಆ ವ್ಯಕ್ತಿ ಯಾರ ಹತ್ರ ಅಂತ ಹೋಗ್ಬೇಕು. ಅದಕ್ಕೆ ಗುರುಗಳು ಅನ್ನುವ ಸ್ಥಾನದಲ್ಲಿದ್ದವರು ಅಥವಾ ರಾಜ ಅಂತಾದಂಥವರು ತನ್ನ ಪ್ರಜೆಗಳಿಗೆ, ತನ್ನ ಶಿಷ್ಯರಿಗೆ, ತನ್ನ ಜೊತೆಗೆ ಸಾಕ್ಷಾತ್ತಾಗಿ ಸಂಬಂಧವನ್ನ ಇಟ್ಟುಕೊಂಡು ತನಗಿದ್ದ ತೊಂದರೆಗಳನ್ನ ಅವ್ರ ಮುಂದೆ ತೋಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮಧ್ವಾಚಾರ್ಯರು ಗುರುಸ್ಥಾನದಲ್ಲಿದ್ದಂಥವರು. ಶಿಷ್ಯರು ಬಂದಾಗ ಅವ್ರು ಏನು ಅಪೇಕ್ಷೆ ಇಟ್ಕೊಂಡು ಬಂದಿದ್ದಾರೆ? ಏನು ಇಲ್ಲ, ಮಧ್ವಾಚಾರ್ಯರು ಒಂದು ಬಾರಿ ಮಾತಾಡ್ಬಿಟ್ರೆ ಸಾಕಪ್ಪ. ಏನಂತೆ ಏನಿಲ್ಲ, ಅವ್ರೇನಾದ್ರು ಗೊತ್ತಾ, ಅಂತಹ ಆಸೆ ಇಟ್ಕೊಂಡು ಬಂದಂತಹ ಜನರಿಗೆ ಕೂತ್ಕೊಳ್ಳಿ ಅನ್ನೋರು. ಬೇರೆ ಆಸ್ಯತಾಂ ಸತ್ಯವಾಪ್ತ ಪ್ರಚುರತರಕೃತ ಸಂಭಾವಯಾನ, ಕೂತ್ಕೊಳ್ಳಿ ಅಂತ ಮಧ್ವಾಚಾರ್ಯರು ಇಷ್ಟು ಹೇಳಿಬಿಟ್ರೆ ಅವ್ರ ಜೀವನ ಸಾರ್ಥಕವಾಗೋಯ್ತು. ಮಧ್ವಾಚಾರ್ಯರು ನಮಗೆ ಕೂತ್ಕೊಳ್ರಿ ಅಂತ ಹೇಳಿದ್ರಲ್ರಿ. ನಾವು ಭಾಗವತದಲ್ಲಿ ಕುಚೇಲನ ಕಥೆಯಲ್ಲಿ ಕೇಳ್ತೇವೆ. ಏನಂತಂದ್ರೆ, ಪಾಪ ಬಡ ಬ್ರಾಹ್ಮಣ ಅವನು ದ್ವಾರಕೆಗೆ ಅಂತ ಹೋಗಬೇಕಾದ್ರೆ ದಾರಿಯಲ್ಲಿ ಅಂದ್ಕೊಂಡು ಹೋದ್ನ, ಏನಪ್ಪ ಕೃಷ್ಣ ನನ್ನನ್ನ ಬಾ ಅಂತ ಅವರು ಕರೀತಾನೋ ಇಲ್ವೋ, ಮನೆ ಒಳಗೆ ಸೇರಿಸ್ತಾನೋ ಇಲ್ವೋ, ಮನೆಗೆ ಕೂಡಿಸ್ತಾನೋ ಇಲ್ವೋ, ಏನ್ ಬೇಡ ಒಂದ್ಸರಿ ನೋಡಿ ನಕ್ಕರ ಸಾಕು, ನನ್ನನ್ನೇನು ಮಿತ್ರ ಅಂತ ಒಪ್ಕೋಬೇಕು ಅಂತೇನಲ್ಲ. ಏನೋ ಭಾವನೆಗಳು ಸಹಜ ನಮಗೂ ಬರುತ್ತೆ ಅಂತ ಇಟ್ಕೊಳ್ಳಿ. ನಾವು ಇನ್ನೊಬ್ರು ಯಾರೋ ಜೊತೆಗೆ ಇರ್ತೇವೆ, ಅವನ್ ದೊಡ್ಡ ಸ್ಥಾನಕ್ಕೆ ಹೊರಟೋದ ಅಂದ್ರೆ ನಮ್ಮನ್ನು ಮಾತಾಡಿಸ್ತಾನೋ ಇಲ್ವೋ ಅಂತನ್ನುವಂತಹ ಸಂದೇಹ ಬರುತ್ತೆ ಅಂತಂದ್ರೆ ಅದು ಸಹಜ ಅಂತ ಇಟ್ಕೊಳ್ಳಿ. ಆದ್ರೆ ಅವನಿಗೆ ಆಮೇಲೆ ಏನಾಯ್ತು? ಕೃಷ್ಣ ಬಂದು ಆಲಿಂಗನ ಮಾಡಿಕೊಂಡು ಕರ್ಕೊಂಡು ಹೋಗಿ ತಾನು ಕೂಡುವ ಆಸನದ ಮೇಲೆ ಅವನನ್ನ ಕೂಡಿಸಿ ತಾನು ಕೆಳಗೆ ಕೂತ್ಕೊಂಡು ಅವನ ಪಾದ ಪ್ರಕ್ಷಾಳನ ಮಾಡಿ, ತಾನು ತನ್ನ ಹೆಂಡತಿ ಯಾವ ಮಂಚದ ಮೇಲೆ ಮಲ್ಕೊಳ್ತಾರೋ ಆ ಮಂಚದ ಮೇಲೆ ಅವನ ಜೊತೆಗೆ ಇಡೀ ರಾತ್ರಿ ಎಲ್ಲ ಕಳೆದು ತನ್ನ ಹೆಂಡತಿಗೆ ನಮ್ಮ ಸುರಾಮನಿಗೆ ಗಾಳಿ ಹಾಕುವ ಹೆಂಡತಿ ಕಡೆಯಿಂದ ಗಾಳಿ ಹಾಕಿ ತನ್ನ ಮನೆಯಲ್ಲೇ ತಾನು ಅವನ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಇದ್ದಾನೆ. ಅವಾಗ ಅನ್ಕೊಂಡ ಅವನು ಸುಧಾಮ, ಏನ್ ಗೊತ್ತಾ,
ಬ್ರಹ್ಮ ಬಂಧುರಿತಿ ಸ್ಮಾಹಂ ಬಾಹುಭ್ಯಾಂ ಪರಿಣಮಿತ. ಯಾಕಿಷ್ಟು ಬೆಲೆ ಕೊಟ್ಟ ಕೃಷ್ಣ ಅಂತಂದ್ರೆ ಒಬ್ಬ ಬ್ರಾಹ್ಮಣ ಅಂತನ್ನುವ ಏಕೈಕ ಕಾರಣಕ್ಕೆ ಭಗವಂತ ಅಷ್ಟು ಬೆಲೆ ಕೊಟ್ಟ. ನನಗೆ ಬಿಟ್ಟರೆ ಬೇರೆ ಏನಿದೆ ನನ್ನ ಗುಣ? ಅದೇ ಭಗವಂತನಲ್ಲಿದ್ದ ಗುಣ ಇದೆಯಲ್ಲ, ಅದು ಇಲ್ಲಿ ಮಧ್ವಾಚಾರ್ಯರಲ್ಲಿ ಅವರನ್ನ ನಂಬಿಕೊಂಡು ವಿವಿಧ ಜನಪದಸ್ಥಾಹ ಅಂತ ಹೇಳ್ತಾರೆ. ಬೇರೆ 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 ದೂರಗಳಿಂದ ಬಂದಿರ್ತಾ ಇದ್ರು ಜನ. ಇಲ್ಲ, ಸ್ವಾಮಿಗಳು ಸದ್ಯ ಸಿಗೋದಿಲ್ಲ ಪಾಪ, ಏನ್ ಮಾಡಿ ಎಷ್ಟು ದಿವಸ ಅಂತಿರ್ತಾರೆ. ಯದ್ಯಪಿ ಈಗಿನ ಕಾಲದ ಮೊದಲೇನೆ ಮುಂದೆ ವಾಪಸ್ ಹೋಗೋದಕ್ಕೆ ಗಾಡಿ ಇದು ಎಲ್ಲ ಕಾಯ್ದಿರಿಸ್ಕೊಂಡು ಬಂದಿರೋ ಜನ ಅಂತೇನಲ್ಲ, ಆದ್ರೂ ಎಷ್ಟು ದಿವಸ ಅಂತಿರ್ತಾರೆ. ಏನೇನೋ ಸಮಸ್ಯೆಗಳಿರುತ್ತೆ. ಹಿಂದೆ ಇದೇ ಸಂದರ್ಭದಲ್ಲಿ ನೀವು ನೆನಪಿಸ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ, ಮಧ್ವಾಚಾರ್ಯರ ಪ್ರಯಾಣದ ಸಂದರ್ಭವನ್ನು ನೆನಪಿಸ್ಕೊಳ್ಬೇಕು. ಒಂದೂರಲ್ಲಿ ಪ್ರವೇಶ ಮಾಡಿದ್ರು ಮಧ್ವಾಚಾರ್ಯರು ಅಂದ್ರೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಒಂದ್ ಕಡೆ ಬಂದು ಸೇರಿದ್ರು. ನೋಡೋಣ ಮಧ್ವಾಚಾರ್ಯ ಹೇಗಿದ್ದಾರೆ ನೋಡೋಣ. ಆದ್ರೆ ತುಂಬಾ ಜನ ಸೇರಿದ್ದಕ್ಕೆ ಮಧ್ವಾಚಾರ್ಯ ಕಾಣ್ತಿರ್ಲಿಲ್ಲ ಅನ್ನೋ ಸ್ಥಿತಿ ಬಂದೋಗ್ತಾ ಇದೆ. ತುಂಬಾ ಮುಂದಿರ್ತಾರೆ ನೋಡಿ, ಅವ್ರಿಗೆ ಮಧ್ವಾಚಾರ್ಯ ಕಾಣಿಸೋರು, ಕಣ್ ತುಂಬಾ ನೋಡೋರು, ಸಂತೋಷ ಪಡೋರು. ಆದ್ರೆ ಮಧ್ವಾಚಾರ್ಯ ಅವ್ರನ್ನೇ ಬೈತಿರ್ಲಿಲ್ಲ. ಏನಪ್ಪ ದೈಹಿಕ ಬಲ ಇದೆ, ಮುಂದೆ ಬಂದಿದ್ದಾರೆ, ನಿಂತಿದ್ದಾರೆ, ನಿಂತ್ಕೊಳ್ಳಿಗಳು. ಆದರೆ ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಹುಡುಗರು, ವಯಸ್ಸಾದವರು, ರೋಗಿಗಳು, ಇಂಥವರಿಗೂ ಕೂಡ ಮಧ್ವಾಚಾರ್ಯರನ್ನ ನೋಡ್ಬೇಕು ಅಂತ ಆಸೆ ಇರ್ತಾ ಇತ್ತು. ಏನ್ ಮಾಡಿದ್ರು ಮಧ್ವಾಚಾರ್ಯರು ಅಂತಂದ್ರೆ, ತಮ್ಮ ಅದ್ಭುತವಾದ ಸಾಮರ್ಥ್ಯದಿಂದ ನೋಡ್ಲಿಕ್ಕೆ ಬಂದಂತಹ ಜನರು ಎಷ್ಟೇ ಇರಲಿ ಅವ್ರೆಲ್ಲರಿಗೂ ಕೂಡ ಎದೆಯ ಪರ್ಯಂತ ಕಾಣಬೇಕು, ಮುಖದಿಂದ ಎದೆ ಪರ್ಯಂತ ಮಧ್ವಾಚಾರ್ಯ ಕಾಣಬೇಕು. ಆ ಥರ ವ್ಯವಸ್ಥೆ ಮಾಡಿ. ಹೇಗೆ ಮಾಡಿದ್ರು? ತುಂಬಾ ದೂರ ಹೋಗ್ಬಿಟ್ರೆ ತಲೆ ಮೇಲಿರೋ ಕೂದಲಷ್ಟೇ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಕೂಡ ಮಧ್ವಾಚಾರ್ಯ ಕೂದಲು ಅಂತ ನಿರ್ಧಾರ ಮಾಡಿದ್ರು. ಎಲ್ಲ ಒಂದೇ ತರ ಇರ್ತದೆ ನೋಡಿ. ಸಮದರ್ಶಯದೂರ್ಧ್ವಮೋರಸೋಸೌ ದಯೈವೋರು ಜನೌಘ ಮಧ್ಯ ಗೋಪಿ ಅಂತ 13ನೇ ಸರ್ಗದಲ್ಲಿ ಬಂದಂತಹ ಮಾತು. ಅಷ್ಟು ಪರಮ ಕರುಣೆಯಿಂದ ತಮ್ಮ ದರ್ಶನವನ್ನು ನೀಡಿ, ಬೇರೆ ಏನೂ ಕೇಳಕ್ ಬಂದಿಲ್ಲ ಅವರು. ನಮ್ ಮನೆ ಕಟ್ಟಬೇಕಾಗಿದೆ, ದುಡ್ಡು ಕೊಡ್ರಿ, ನಮಗೆ ಊಟಕ್ಕಿಲ್ಲ, ಊಟಕ್ಕೆ ಹಾಕ್ರಿ, ಅಥವಾ ನಮ್ಗೇನೋ ಮದುವೆ ಆಗಿಲ್ಲ, ಮದುವೆ ಮಾಡಿಸ್ಕೊಡ್ರಿ, ಮಕ್ಕಳಿಲ್ಲ, ಮಕ್ಕಳನ್ನ ಕೊಡ್ರಿ, ಇಂಥವನ್ನೆಲ್ಲ ಕೇಳೋದಲ್ಲ. ಕೇವಲ ನನ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಅದರಿಂದಲೂ ಅವ್ರನ್ನ ವಂಚಿತರನ್ನಾಗಿ ಮಾಡ್ಬೇಕಾ? ಇಲ್ಲ. ಅದನ್ನ ಶ್ರೀಮದ್ ಆಚಾರ್ಯರು ಅವ್ರಿಗೆ ತೋರಿಸ್ತಾರೆ. ಮಧ್ವಾಚಾರ್ಯರ ಸ್ವಭಾವ ಏನು ಅಂದ್ರೆ, ಮೊನ್ನೆ ನಾನು ಹೇಳಿದೆ, ನಾನೇನು ಅಂತಂದ್ರೆ, ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಹೇಳ್ತಾ ಇದ್ರು ಅವರು ಅನ್ನೋದಕ್ಕೆ ಉದಾಹರಣೆ ಕೊಡ್ಬೇಕಾದ್ರೆ 2 ಕೊಟ್ಟೆ. ಕರ್ಣ ಹೇಗೆ ಕೇಳಲಿಕ್ಕೆ ಬಂದವರಿಗೆ ದಾನ ಮಾಡ್ತಾ ಇದ್ದ, ಮತ್ತೆ ಯುದ್ಧವನ್ನ ಮಾಡಲಿಕ್ಕೆ ಎಷ್ಟೇ ಜನ ನಿಂತರೂ ಕೂಡ ಏಕಪ್ರಕಾರವಾಗಿ ಅರ್ಜುನ ಹೇಗೆ ಬಾಣ ಹೊಡಿತಾ ಇದ್ದ, ಹಾಗೆ ಶ್ರೀಮದ್ ಆಚಾರ್ಯರು ಪ್ರಶ್ನೆ ಕೇಳಿದವರಿಗೆ ಉತ್ತರ ಹೇಳ್ತಾ ಇದ್ರು. ಬರೀ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಹೇಳ್ತಾ ಇದ್ರು ಒಂದಕ್ಕಷ್ಟೇ ಉದಾಹರಣೆ ಅಲ್ಲ. ಮಧ್ವಾಚಾರ್ಯರು ತಮ್ಮನ್ನು ನಂಬಿಕೊಂಡು ಬಂದವರು ಏನ್ ಬೇಕೋ ಅದನ್ನ ಕೊಡೋದರಲ್ಲೂ ಕೂಡ ಇದೇ ರೀತಿಯಾಗಿ ಇದೊಂದು ಅಲ್ಪವಾದ ಕಾಲಾವಧಿಯಲ್ಲಿ ಎಲ್ಲರ ಇಷ್ಟಾರ್ಥಗಳನ್ನ ಪೂರ್ಣ ಮಾಡ್ತಾ ಇದ್ರು. ಭೀಮಸೇನ ದೇವರ ಒಂದು ಕಥೆ ಕೇಳ್ತಿರಲ್ಲ ನೀವು, ಬಹಳ ಪ್ರಸಿದ್ಧವಾದದ್ದು. ಅದು ಮಧ್ವಾಚಾರ್ಯರ ಜೀವನದಲ್ಲೂ ಕೂಡ ಅದೊಂದು ಸೂತ್ರ. ಏನು ಅಂದ್ರೆ, ಯಾವುದೇ ಕಾರ್ಯ ಇದ್ರೂ ಕೂಡ ಅದನ್ನ ಆಮೇಲೆ ಮಾಡ್ತೀನಿ, ಮುಂದೆ ಮಾಡ್ತೀನಿ ಅಂತ ಹೇಳಿ ವಿಳಂಬ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ಪರೋಪಕಾರವಾಗಬಹುದು, ಈ ಗುರುಗಳ ಸ್ಥಾನದಲ್ಲಿ ಕೂತದಕ್ಕಾಗಿ ಅನುಗ್ರಹ ಮಾಡೋದು ಅಂತಾಗಬಹುದು, ಅವನದಕ್ಕೆ ಈಗಲೇ ಯೋಗ್ಯ ಇದ್ದಾನೆ ಅಂದ್ರೆ ಅದನ್ನ ಈಗಲೇ ಮಾಡಿಬಿಡ್ಬೇಕು ಅನ್ನುವಂತಹ ನಿರ್ಣಯ ಶ್ರೀಮದಾಚಾರ್ಯ. ಯುಧಿಷ್ಠಿರ ರಾಜ ಆಗಿದ್ದ, ಅವಾಗ ಒಂದು ಕಥೆ ನಡೀತು ಅಂತ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಬಂದ, ಏನೋ ಒಂದು ಯಾಗ ಮಾಡ್ತಾ ಇದ್ದೀನಿ, ನನಗೊಂದು ದುಡ್ಡು ಬೇಕು ಅಂತ ಕೇಳಿ ಬಂದು. ಯುಧಿಷ್ಠಿರ ನೋಡಿ, ಪರವಾಗಿಲ್ಲ, ರಾಜನ ನೀವು ಭೇಟಿ ಮಾಡ್ಲಿಕ್ಕೆ ಆಗಲ್ಲ ರೀ, ಬರ್ಬೇಕಾಗಿತ್ತು ಅಂದ್ರೆ ಅರ್ಧ ಗಂಟೆ ಮುಂಚೆ ಅಂತೇನು ಹೇಳಲಿಲ್ಲ. ರಾಜನ ಭೇಟಿ ಮಾಡ್ಲಿಕ್ಕೆ ಬಿಟ್ರು. ಆ ಬ್ರಾಹ್ಮಣ ಬಂದು ಕೇಳ್ದ. ಕೊನೆಯಂತ ಗೊತ್ತಾ ಯುಧಿಷ್ಠಿರ, ಇಲ್ಲ ನೀವು ಬರೋದು ಬಂದ್ರೆ ಇನ್ನೊಂದು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು, ಇದನ್ನ ಹೊರಗಿದ್ದು ದ್ವಾರಪಾಲಕರೇ ಹೇಳ್ಬೇಕಾಗಿತ್ತು ಅಂತ.
ನಾಳೆ ಬನ್ರಿ, ಅದನ್ನ ನೀವು ಯುಧಿಷ್ಠಿರ ಒಳಗ ತನಕ ಹೇಳ್ತಾರೆ. ನಾಳೆ ಬನ್ನಿ, ದ್ವಾದಶಿ ಪಾಲನೆ ಆಗಿರುತ್ತೆ, ಎಲ್ಲ ನಮ್ಮ ಕೋಶ ಭಾಗ ತೆಗೆದಿರುತ್ತೆ, ಖಜಾಂಚಿ ಬಂದಿರ್ತಾರೆ, ಅವ್ರು ದುಡ್ಡು ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡಿ, ಹೋಗಿ ಬನ್ನಿ. ಪಾಪ ಬ್ರಾಹ್ಮಣ ಅವನು ಭೀಮಸೇನನ ಹತ್ರ ಬಂದ. ಏನು ಭೀಮಸೇನ ದೇವರನ್ನು ಭೇಟಿ ಮಾಡೋದಕ್ಕೂ ಅವಕಾಶ ಸಿಗ್ತದೆ. ಏನಿಲ್ಲ, ನನಗೆ ಯಜ್ಞ ಮಾಡೋದಕ್ಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಕೇಳಿ ಬಂದಿದ್ದೆ. ನಮ್ಮ ಅಣ್ಣ ಕೊಡ್ಲಿಲ್ವಾ? ನಾನು ಅಣ್ಣ ಕೊಟ್ಟರು, ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಟ್ಟಾಗೆ ಅಂತಾನೆ ಇಟ್ಕೊಳ್ಳೋಣ, ಇಲ್ಲ ಅಂತಲ್ಲ, ಆದ್ರೆ ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಹೌದಾ, ಕೂತ್ಕೊಡ್ರಿ ಹೇಳಿ ಅಲ್ಲಿಂದಲೇ ತಮ್ಮ ಕೈಯಲ್ಲಿರುವಂತಹ ಅಮೂಲ್ಯವಾದ ರತ್ನಖಚಿತವಾದ ಕಡಗವನ್ನು ಬಿಚ್ಚಿ ಆ ಬ್ರಾಹ್ಮಣನ ಕೈಯಲ್ಲಿ ಕೃಷ್ಣ ಮಾಡೋಣ. ಆಮೇಲೆ ಡಂಗುರ ಬಾರಿಸಿದ್ರು ಎಲ್ಲ ಕಡೆ, ದುಂದುಬಿ ಬಾರಿಸಿದ್ರು. ಯಾಕೆ ಏನು ಅಂತಹ ಸಂತೋಷ, ಏನು ರಾಜರಿಗೆ ಮಕ್ಕಳು ಹುಟ್ಟಿಬಿಟ್ರು ಅಂತ ಅನ್ನೋದ್ರ ದುಂದುಬಿ ಬಾರಿಸ್ತಾ ಇದ್ರಲ್ಲ, ಏನು ಅಂಥದ್ದೇನಾಯ್ತು ಅಂತ ಕೇಳಿದ್ರು ಯುಧಿಷ್ಠಿರ. ಭೀಮಸೇನ ಹೋಗಿ ಹೇಳಿದ್ದಿಲ್ಲ, ಏನ್ ಸಂತೋಷ ಆಗಿದೆ, ಯಾವ ಹೊಸ ವ್ಯಕ್ತಿ ಹುಟ್ಟಿಲ್ಲ, ಇದ್ದ ನೀನೊಬ್ಬ ವ್ಯಕ್ತಿ ನಾಳೆ ಬೆಳಗ್ಗೆ ತನಕ ಬದುಕ್ತಿ ಅಂತ ಕೇಳಿದ್ರೆ ಸಂತೋಷ ಆಗೋಗಿದೆ ನನಗೆ. ಅದು ಯಾವುದೇ ವಿಷಯಗಳಲ್ಲಿ ವಿಳಂಬವನ್ನ ಮಾಡೋದು ಅಂತ ಏನಿದೆ ಇದು ಒಳ್ಳೆಯದಲ್ಲ. ಯಾವಾಗಲೂ ಶಿಷ್ಯರಿಗೆ ಗುರುಗಳು ಅನುಗ್ರಹ ಮಾಡುವ ವಿಷಯ. ಮತ್ತೆ ಒಬ್ಬ ರಾಜ ಪ್ರಜೆಗಳಿಗೆ ಅನುಕೂಲವನ್ನು ಮಾಡುವ ವಿಷಯದಲ್ಲಿ, ಮತ್ತದರಂತೆ ಶಿಷ್ಯರು ಗುರುಗಳ ಸೇವೆಯನ್ನ ಮಾಡುವ ವಿಷಯದಲ್ಲಿ, ಪ್ರಜೆಗಳು ರಾಜನಿಗೆ ಕಪ್ಪು ಕಾಣಿಕೆ ಕೊಡುವ ವಿಷಯದಲ್ಲಿ ಎಂದಿಗೂ ತಡವನ್ನ ಮಾಡಬಾರದು. ಅದರಲ್ಲಿ ಎಷ್ಟು ಶೀಘ್ರವಾಗಿ ಆಯಾ ಕೆಲಸಗಳನ್ನು ಆಯಾ ಸ್ಥಾನದಲ್ಲಿದ್ದವರು ಮಾಡ್ತಾರೋ ಅಷ್ಟು ಬೇಗ ಅವರಿಗೆ ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಮಧ್ವಾಚಾರ್ಯರು ಅಷ್ಟೆಲ್ಲ ಜನರನ್ನ ಮಾತಾಡಿ ಮುಗಿಸ್ತಾ ಇದ್ದಂತೆನೆ ಇಷ್ಟೊತ್ತಾಗ್ತದೆಪ್ಪ, ಅವ್ರು ಮಂಗಳಾಷ್ಟೆ ಕೊಟ್ಟು ಮಲ್ಕೊಂಡೋಣ, ಇನ್ಮೇಲಾದ್ರೂ ಮಲ್ಕೊಂಡ್ರನೋ ಅಂತ ನಮ್ಗೆ ಮಲ್ಕೊಳ್ಳೋದು ಅಂತ ನಾನು ಇಲ್ವೇಲ ಅಂತ ಹೇಳಿದ್ದಲ್ಲ. ನಾನು ಅವ್ರೇನ್ ಮಾಡೋದು ಗೊತ್ತಾ, ನಡ್ರಪ್ಪ ಪಾಠಕ್ಕೆ ಕರೀರಿ ಎಲ್ಲಾರ್ನೂ ಅಂತ ಹೇಳೋದು. ಮತ್ತೆ ಪಾಠ ಶುರು ಆಗ್ತಾ ಇತ್ತು ನೋಡಿ. ಇಂತಹ ಪಾಠ ತತ್ಪರತೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರಲ್ಲ, ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದ ಪಿಪ್ಪಸಿತ್ತು ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರೇ. ಮೊನ್ನೆ ತಾನೇ ಹೇಳಿದ್ದೆ, ಚೂರು ಅವಕಾಶ ಇಲ್ಲದೆ ಇರುವಂತೆ ಸಿಕ್ಕಾವೆಲ್ಲ ಶ್ರವಣ ಮನನಾದಿಗಳನ್ನ ಮಾಡ್ತಾ ಇರಬೇಕು. ಮಧ್ವಾಚಾರ್ಯ ಜನರನ್ನೆಲ್ಲ ಮಾತಾಡಿದ್ರು, ಮುಗಿತಾ ಇದ್ದಂತೆನೆ ನಡ್ರಪ್ಪ ಪಾಠ ಪುಸ್ತಕದವರೇ ಅಂತ ಹೇಳಿ. ಒಬ್ಬ ಹಿರಿಯ ವಿದ್ಯಾರ್ಥಿ ಹೋಗ್ಬಿಟ್ಟು ಏನ್ ಮಾಡ್ದ, ಎಲ್ಲ ಹುಡುಗರನ್ನ ಎಬ್ಸ್ಕೊಂತ. ಹುಡುಗರು ಏನ್ ಮಾಡ್ತಾ ಇದ್ರು, ಏನ್ ಮಾಡ್ತಾರೆ, ಗುರುಗಳಿಗೆ ಪಾಪ ಬೇರೆ ಇದಿಲ್ಲ, ಜನರನ್ನ ಮಾತಾಡ್ಸ್ಬೇಕು, ಮಂತ್ರಾಕ್ಷತೆ ಕೊಡ್ಬೇಕು, ಯೋಗಕ್ಷೇಮ ವಿಚಾರಿಸ್ಬೇಕು, ಶಿಷ್ಯರೇ ಖಾಲಿ ಊಟ ಮಲ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, ನಮಗೇನೂ ಕೆಲಸ ಇಲ್ಲ, ಈಗ ಇದೇ ಒಂದು ಖಾಲಿ ಇರೋ ಸಮಯ ಅಂತ ಹೇಳಿ ಬೆಳಗ್ಗೆ ಪಾಠ ಚಿಂತನೆ ಮಾಡ್ತಾ ಕೂತಿರ್ತಿದ್ರಂತೆ ಶಿಷ್ಯರು. ನೋಡಿ ಎಷ್ಟು ಏಕಾಗ್ರತೆ, ಎಷ್ಟು ಪ್ರಾಮಾಣಿಕತೆ ಆ ಶಿಷ್ಯರಲ್ಲಿತ್ತು. ನಮ್ಮ ನಾರಾಯಣ ಪಂಡಿತಾಚಾರ್ಯರಿಗೆ ಸುಮ್ಮನೆ ವರ್ಣನೆ ಮಾಡೋದು ಅನ್ನೋ ಅಂತ ಅಭ್ಯಾಸವೇ ಇಲ್ರಿ. ನಿಮ್ಗೆ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯ ಶಿಷ್ಯರು ಅಂತಾದ ಕೂಡಲೇ ಅವ್ರು ಹಾಗಿದ್ರು ಹೀಗಿದ್ರು ವರ್ಣನೆ ಮಾಡ್ತಾರೆ. ಒಂದು ಕಡೆಗಾದ್ರೂ ಬೈತಾರೇನ್ರಿ ಮಧ್ವಾಚಾರ್ಯ ಶಿಷ್ಯರನ್ನ? ನೀವು ಅನ್ಬೋದು, ಹಿಂದೆ 13ನೇ ಸರ್ಗದಲ್ಲಿ ಬಂದಿದ್ದು ಮರ್ತು ಬಿಟ್ರಲ್ಲ ನೀವು. ಅಲ್ಲೊಂದ್ ಕಡೆ ಬಂತು, ಏನ್ ಗೊತ್ತಾ, ಜನ ಎಲ್ಲ ಆಚಾರ್ಯರ ಪರಿವಾರದವರೆಲ್ಲ ಊರಿಗೆ ಹೊರಟ್ಬಿಟ್ಟಿದ್ರು. ಒಬ್ಬ ಶಿಷ್ಯ ಪಾಪ ತನ್ನ ಸಾಮಾನಿಗೆಲ್ಲ ಗಂಟು ಕಟ್ಟೋದಕ್ಕೆ ಅಂತ ಒಂದು ಹಗ್ಗ ಅದು ಕಳೆದೋಗ್ಬಿಟ್ಟಿತ್ತು, ಎಲ್ಲೋ ಹುಡುಕ್ತಾ ಇದ್ದ. ಇದಕ್ಕೆ ಹೇಳೋದು ತಮ್ಮ ಸಾಮಾನ್ಯ ಗಮನ ಇಟ್ಕೊಂಡಿರ್ಬೇಕು ಅಂತ ನಾರಾಯಣ. ಅವರಿಗೆ ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಂದ್ರೆ ತಪ್ಪು ಅಂತ ಹೇಳೋದ್ರಲ್ಲಿ ಯಾವ ಮೂಲದಿಲ್ಲ, ಸರಿ ಮಾಡಿದ್ದಾರೆ ಅಂದ್ರೆ ಬಾಯಿ ತುಂಬ ಹೊಗಳ್ತಾರೆ. ಆ ಸ್ವಭಾವ ಇದು ಪ್ರಾಮಾಣಿಕ ಕವಿಗಳಲ್ಲಿ ಇರಬೇಕಾದಂತಹ ಸ್ವಭಾವ. ಇದು ನಮ್ಮ ನಾರಾಯಣ ಪಂಡಿತಾಚಾರ್ಯರಲ್ಲಿ ಎದ್ದು ಕಾಣುತ್ತೆ. ಅವರೆಲ್ಲ ಹೇಳಿದ್ರು, ಶಿಷ್ಯರೆಲ್ಲ ಓದ್ತಾ ಕೂತಿದ್ರು. ಅಲಮಲ ಅನುವಾದೇನ ಅನುವಾಚ್ಯೇತ ಪುಷ್ಟ
ನನು ಗುರವೈದಾನಿ ವಿದ್ಯತಾ ಪ್ರವಕ್ತು ನ ಮನನ ಮಧುನಾದ್ರ ಕಾವ್ರಜೇತ್ಯಾಹ್ವಯತಾನ್ ಶ್ರುತ ಪರಿಚಯಸಕ್ತಾನ್ ಶ್ರಾವಕಾನ್ ಶ್ರಾವಕ. ಅಲ್ಲ, ಪಾಠ ಆದದನ್ನು ಚಿಂತನೆ ಮಾಡೋದು ಅಂದ್ರೆ ಏನ್ ಮಾಡ್ತಾ ಇದ್ರು ಪ್ರಶ್ನೆ. ಪುಸ್ತಕ ಇಟ್ಕೊಂಡು ಸುಮ್ಮನೆ ಓದ್ತಾ ಕೂತ್ಕೊಳ್ತಾ ಇಲ್ಲ. ಪಾಠ ಆದದನ್ನ ಚಿಂತನೆ ಮಾಡೋದು ಅಂದ್ರೆ ಏನ್ ಗೊತ್ತಾ? ಆ ವಾಕ್ಯಗಳನ್ನ ಓದೋದು, ಅದರ ಅರ್ಥವನ್ನ ಅನುವಾದ ಮಾಡೋದು. ಅನುವಾದ ಅಂತ ಕೇಳಿರ್ತಿರ್ತೀವಲ್ಲ, ಅನುವಾದ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಅನುಸರಿಸಿ ಮಾಡುವ ವಾದ ಅಂತಂದ್ರೆ ಮಾತು ಅಂತ. ಗುರುಗಳು ಏನ್ ಹೇಳಿರ್ತಾರೆ ಅದರ ಅನುಸಾರವಾಗಿ ಮತ್ತೆ ನೀವು ಅದನ್ನ ಹೇಳೋದನ್ನ ಅನುವಾದ ಅಂತ ಕರೀತಾರೆ. ಬೆಳಗ್ಗೆ ಮಧ್ವಾಚಾರ್ಯರು ಏನ್ ಹೇಳಿದ್ರು ಅಂತನ್ನೋದನ್ನು ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಯಥಾಸ್ಥಿತವಾಗಿ ಮತ್ತೆ ಮಧ್ಯಾಹ್ನದ ತಂಪಾಡಿತಾವ್ ಹೇಳ್ಕೊಳ್ತಾ ಇದ್ರು. ಅವನು ಹೇಳ್ದ, ನೋಡು ಗುರುಗಳು ಮತ್ತೆ ಪಾಠ ಹೇಳ್ಲಿಕ್ಕೆ ಬಂದಿದ್ದಾರೆ, ಇದನ್ನ ಆಮೇಲೆ ಮಾಡ್ಲಿಕ್ಕೆ ಬರುತ್ತೆ, ಈ ಸದ್ಯಕ್ಕೆ ಪಾಠಕ್ಕೆ ಬನ್ನಿ. ನಮ್ದೆಲ್ಲ ಕೆಲವೊಂದ್ಸರಿ ಇರುತ್ತೆ, ನಮ್ಮ ಗುರುಗಳ ಹತ್ರ ನಾವೆಲ್ಲ ಮಾಡಿದ್ದೇನೆ ಏನು ಅಂದ್ರೆ, ಇಲ್ಲ ಇವತ್ತು ಪಾಠ ಆಗಿದೆ ಚಿಂತನೆ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಈ ಪಾಠ ಬೇಡ, ನಾಳೆ ಪಾಠ ಹೇಳಿ. ಖಾಲಿ ಕೊಡ್ಬೇಕು ಗುರುಗಳು. ಅವರು ಖಾಲಿ ಇದ್ದಾಗ ನೀವು ಪಾಠ ಹೇಳ್ತಾರೆ, ನಿಮಗೆ ಅವಕಾಶ ಸಿಕ್ಕಾಗ ನೀವು ಚಿಂತನೆ ಮಾಡ್ಕೊಳ್ಬೇಕು. ನೀವು ಖಾಲಿ ಇದ್ದಾಗ ಅವರು ಪಾಠ ಹೇಳ್ಲಿಕ್ಕಾಗತ್ತಾ? ಅದು ತಪ್ಪು ನೋಡಿ. ಅದನ್ನ ಕಿರಿಯ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ. ಗುರುಗಳು ಪಾಠ ಹೇಳಿ ಸಿದ್ಧರಾಗಿದ್ದಾರೆ, ನಾಡ್ರಿ ಎಲ್ಲ ಊಟ ಓಡ್ಬಾರ್ದು. ಮಧ್ವಾಚಾರ್ಯರು ಪಾಠವನ್ನ ಹೇಳ್ತಾ ಇದ್ರೆ ಕೇಳೋದಕ್ಕೆ ಕಿವಿಗೆ ಅವರ ಮಾತು ಇಂಪಾಗಿತ್ತು, ಅಷ್ಟೇ ಅಲ್ಲದೆ ನೋಡೋದಕ್ಕೆ ಅವರ ಮುಖ ಇಂಪಾಗಿತ್ತು. ಹೀಗೆ ನೋಡ್ತಾ ಕೇಳ್ತಾ ಕೂತ್ಕೊಂಡ್ಬಿಟ್ರೆ ಒಂಥರ ಮೀನುಗಳಿದ್ದಾಗ ಕಣ್ಣು ತಕೊಂಡೇ ಇರ್ತಾ ಇದ್ರು ಶಿಷ್ಯರು, ಕಣ್ಣು ಮುಚ್ಚೋಕೆ ಇಲ್ಲ. ಯಾಕೆ ಅಂದ್ರೆ ಕಣ್ಣು ಮುಚ್ಚಿದ್ರು ಅದನ್ನು ನೀವು ಮತ್ತೆ ಬೈತೀರಿ, ನಿದ್ದೆ ಮಾಡ್ತಾ ಇದ್ರು. ಈ ಕಣ್ಣು ಹೇಳ್ದೆ ಕೇಳಿದ್ರೆ ಈಗ ಮುಚ್ಚಿಬಿಡುತ್ತೆ. ಅದು ಪಾಠ ಕೇಳಲಿಕ್ಕೆ ಹೋದಾಗ ಒಂದು ಬಹಳ ವಿಶೇಷ. ಏನು ಈ ಹೇಳಿದ್ದನ್ನೆಲ್ಲ ನಾವು ಒಳಗೆ ನೋಡ್ತಾ ಇದೀವಿ, ಈ ಎಲ್ಲ ಹೇಳಿದ್ದೆಲ್ಲ ಸ್ವಪ್ನ ಪದಾರ್ಥಗಳೆಲ್ಲ ಕಾಣಿಸ್ತಾ ಇರ್ತೀವಿ. ಈ ಕಡೆ ಯಾವ ಉತ್ತರಲ್ಲಿ ಹೋಗ್ತಾರೆ. ಶಿಷ್ಯ ಗುರುಗಳ ಶಿಷ್ಯರ ಕಥೆ ಹೇಳ್ತಿರ್ತಾರೆ. ಪಾಪ ಗುರುಗಳು ಎಷ್ಟರ ಮಟ್ಟಿಗೆ ಅವಕಾಶ ಮಾಡ್ಕೊಂಡು ಶಿಷ್ಯನಿಗೆ ಪಾಠ ಹೇಳ್ತಾ ಇದ್ರು. ಮಲ್ಕೊಂಡಾಗೂ ಕೂಡ ನಿದ್ದೆ ಹತ್ತೋ ತನಕ ಪಾಠ ಹೇಳ್ತಾ ಇದ್ರು. ಕಾಲು ಹೊತ್ತೋ ನನಗೆ ಶಿಷ್ಯ ಕಾಲು ಹೊತ್ತಾ ಇಲ್ಲ, ಮಲ್ಕೊಂಡಲ್ಲೇ ಪಾಠ ಹೇಳ್ತಾ, ನಿದ್ದೆ ಹತ್ತೋ ತನಕ ಪಾಠ ಹೇಳ್ತೀನಪ್ಪ ನಿನ್ಗೆ, ಆಯ್ತು ಗುರುಗಳೇ ಕೂತಿದ್ದ ಪಾಪ ಕಾಲು ಹೊತ್ತಾ ಇತ್ತು. ಕೊನೆಗೆ ಅವ್ರು ತುಂಬಾ ಹೊತ್ತು ಹೇಳಿದ್ರು, ಇವ್ ಹ್ಞೂ 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 ಅಂತ ಇಷ್ಟು ಎಚ್ಚರ ಕೂತ್ಕೊಂಡಿದ್ದಾನೆ. ನಾನು ನೋಡ್ತಾ ಇಲ್ಲ, ಮಲ್ಕೊಂಡಿಲ್ಲ ಹುಡುಗ. ಏನಪ್ಪಾ ಹೋಯ್ತನೋ, ಅವರು ತಲೆಯಲ್ಲಿ ಹೋಯ್ತಾ ಅನ್ನೋ ಅಭಿಪ್ರಾಯದಿಂದ ಏನೋ ಏನಾದ್ರು ಚೂರು ಒಳಗೆ ಹೋಯ್ತಾ ಅಂತ ಕೇಳಿದ್ರು. ಅದಕ್ಕೆ ಅವನೇ ಹೇಳ್ಬೇಕು, ಇಲ್ಲ ಗುರುಗಳೇ ಸ್ವಲ್ಪ ಉಳ್ಕೊಂಡಿದೆ ಅಂತ. ಯಾವ ಅಂಶ ಅರ್ಥ ಆಗಿಲ್ಲಪ್ಪ ನಿಮಗೆ? ಅರ್ಥನ ಯಾವ್ದು ಕೇಳ್ದ ಅಲ್ಲೋ, ಮತ್ತೆ ಏನೋ ಸ್ವಲ್ಪ ಉಳ್ಕೊಂಡಿದೆ ಅಂದೇದು. ಏನಿಲ್ಲ ಒಂದು ಕೂತಿದೆ, ಅದು ಇಲಿ ಒಳಗೆ ಹೋಗ್ತಾ ಇತ್ತು, ಚೂರು ಬಾಲ ಚೂರು ಹೊರಗೆ ಉಳ್ಕೊಂಡಿದೆ ಅಂತಲ್ಲ. ಗಮನ ನೋಡಿ, ಅವನಿಗೆ ಎಲ್ಲಿತ್ತು? ಎಲ್ಲೋ ಇಲಿ ಬಾಲ ಒಳಗೆ ಹೋಗ್ತಾ ಇರೋದು ನೋಡ್ತಾ ಇದ್ದ. ಇವ್ರು ಪೂರ್ತಿ ಹೇಳಿದ್ದು ಪೂರ್ತಿ ವ್ಯರ್ಥ. ಅರ್ಥ ಇಲ್ಲ. ಮಧ್ವಾಚಾರ್ಯ ಶಿಷ್ಯರು ನೋಡಿ, ಅಧಿಕಧಿಷಣಮೇನಂ ವ್ಯಾಖ್ಯಯ ಶೋಭಮಾನಂ ಹರಿಮಿವ ಕವಿವರ್ಯಂ ಸತ್ಯವಸ್ಯಾಸ್ತನೂಜಂ ಸತತಮನಿಮಿಷಂ ಸಂದೃಶ್ಯತಾನಂದಚಿತ್ತಾಃ ಸಮಯಮಪಿ ಗತಂ ಸಂವಿದ್ರತೇನ ಸ್ಮಲೋಕಃ. ಮಧ್ವಾಚಾರ್ಯರು ಪಾಠ ಹೇಳ್ತಾ ಇದ್ರು, ನೋಡೋರ್ಗೆ ಏನು ಅನಿಸ್ತಾ ಇತ್ತು ಗೊತ್ತಾ? ನಾವು ಅಲ್ಲಲ್ಲಿ ಗ್ರಂಥಗಳಲ್ಲಿ ಕೇಳಿರ್ತೀವಿ ವೇದವ್ಯಾಸ ದೇವರು ಈ ಪಾಠ ಹೇಳ್ತಾ ಇರ್ತಾರೆ ಅಂತ, ಅವರೇ ನಮ್ಗೆ ಎದುರು ಕೂತ್ಕೊಂಡು ಪಾಠ ಹೇಳ್ತಾ ಇದಾರೆ ಅಂತ ಅನಿಸ್ತಾ ಇತ್ತು. ಮಧ್ವಾಚಾರ್ಯರಿಗೆ ಯಾವ್ದಾದ್ರು ಒಂದು ಮಠಕ್ಕೆ, ವೇದವ್ಯಾಸ ದೇವರಿಗೆ ಯಾವ್ದಾದ್ರು ಒಂದು ಮಠಕ್ಕೆ ಸನ್ಯಾಸ ಕೂಡಿಸ್ಬಿಟ್ರೆ ಹೇಗಿರ್ತಾ ಇತ್ತು? ಕೂಡಿಸ್ಕೊಂಡ್ಬಿಟ್ರೆ ಕಪ್ಪು ಬಣ್ಣ ಮತ್ತೆ ಕೆಂಪು ಬಣ್ಣ ಎರಡೇ ಬದಲಾವಣೆ, ಮಧ್ವಾಚಾರ್ಯರು ಮತ್ತೆ ವೇದವ್ಯಾಸ ದೇವರು ಒಂದೇ ಆ ಥರ ಇರ್ತಾರೆ. ಹಿಂದೂ ಕೂಡ 7ನೇ ಸರ್ಗದಲ್ಲಿ ವರ್ಣನೆ ಮಾಡಿದ್ದನ್ನು ನೀವು ನೆನಪಿಸ್ಕೊಳ್ಬೇಕೇನು ಅಂದ್ರೆ, ಮಧ್ವಾಚಾರ್ಯರು ಮತ್ತು ವೇದವ್ಯಾಸ ದೇವರು ತುಂಬಾನೇ ಸಾದೃಶ್ಯ ಇತ್ತು, ಬಣ್ಣ ಮಾತ್ರ ಬದಲಾವಣೆ. ಇದೇ ಇವರಿಬ್ಬರಿಗೆ ರಾಜೋಚಿತವಾದ ಆಭರಣಗಳನ್ನು ಹಾಕಿಬಿಟ್ರೆ ಕೃಷ್ಣ ಭೀಮಸೇನ ಕಣ್ಣ ಕಾಣಿಸ್ತಾ ಇದ್ರು.
ಈ ತರಹದ ಸಾದೃಶ್ಯವನ್ನು ನೀವು ಕಾಣೋದು ಅಂತಂದ್ರೆ ಕೇವಲ ಭಗವಂತನಲ್ಲಿ ಮತ್ತು ವಾಯು. ಯಾಕೆ ಅದನ್ನು ಮೊನ್ನೆ ತಾನೇ ಹೇಳಿದೆ ನಾನೇನು, ಭಗವಂತ ಬಿಂಬ, ಇವರು ಪ್ರತಿಬಿಂಬ. ಜೀವನೂ ಕೂಡ ಇದೇ ಬಿಂಬ ಪ್ರತಿಬಿಂಬ ಭಾವವನ್ನು ಚಿಂತನೆ ಮಾಡ್ತಾ 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 ಒಂದಲ್ಲ ಒಂದು ದಿವಸ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅದು ಭಗವಂತನ ಪ್ರತಿಬಿಂಬ ಅಂತ ಸಾಧ್ಯ. ಶಿಷ್ಯರಿಗೆ ಎಂತಹ ಸಂತೋಷ ಅಂದ್ರೆ, ಇಂತಹ ಗುರುಗಳು ನಮಗೆ ಪಾಠ ಹೇಳ್ತಾ ಇದ್ದಾರಲ್ಲ, ಕಾಲ ಕಳೆದದ್ದೇ ಗೊತ್ತಾಗ್ತಾ ಇರಲಿಲ್ಲ. ನಮಗೆ ಬೇಡಾದವರು ಪಾಠ ಹೇಳಿ ಶುರು ಮಾಡಿಬಿಟ್ರೆ ಏನಾಗುತ್ತೆ, ಕಾಲ ಕಳಿತಾನೇ ಇಲ್ಲ. ಹಾಗ ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ ಅಂತ. ಸೂರ್ಯಾಸ್ತದ ಸಮಯ ಬಂತು. ಸುಮಾರು 1-1:30 ಊಟ ಆದ್ರೆ 2-2:30 ಪಾಠ ಶುರುವಾಯಿತು ಅಂತ ಹೇಳ್ಬಿಟ್ಟು ಮತ್ತೆ 5:30, 6 ಗಂಟೆ ತನಕ ಪಾಠ ಹೇಳ್ತಾ ಇದ್ರು. ನಮಗಂತೂ ಖಂಡಿತವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಕಾಲು ಎಲ್ಲ ಮೈಕೆಲ್ಲ ನೋವು, ಕುರ್ಚಿ ವ್ಯವಸ್ಥೆನೂ ಇರಲಿಲ್ಲ ಆಗಿನ ಕಾಲಕ್ಕೆ. ಆಗಿನ ಕಾಲ ಕುರ್ಚಿ ವ್ಯವಸ್ಥೆ ಇರಲಿಲ್ಲ ಅಂತ, ಕಾಲ ವ್ಯವಸ್ಥೆನೂ ಇರಲಿಲ್ಲ ಆವಾಗ ಅಂತ ಉತ್ತರ ಆಗಿದೆ. ನಮಗೆಲ್ಲ ಏನಾಗ್ಬಿಟ್ಟಿದೆ, ಕೂಡೋದು ಅಂದ್ರೆ ಬೇಡ ಅಂತ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಭ್ಯಾಸ ಆದ್ಮೇಲೆ ಮತ್ತೆ ಹಿಂದೆ ತಿರುಗಿ ನೋಡ್ಲಿಕ್ಕೆ ಬರಲ್ಲ, ಅದು ನಡೆದಿದೆ ಅಷ್ಟೇ. ಅಷ್ಟೊಂದು ಪಾಠವನ್ನ ಹೇಳ್ತಾ ಇದ್ರು ಮಧ್ವಾಚಾರ್ಯರು. ಸೂರ್ಯಾಸ್ತ ಬಂತು ಅಂತಂದು ಕೂಡಲೇ ಸೂರ್ಯಾಸ್ತದ ವರ್ಣನೆ. ಮೊನ್ನೆ ನಾನೊಂದು ಮಾತು ಹೇಳಿದ್ದೆ, ಸೂರ್ಯೋದಯದ ವರ್ಣನೆ ಮಾಡಬೇಕಾದ್ರೆ ಏನು, ಒಂದು ಕಾವ್ಯ ಅದು ಮಹಾಕಾವ್ಯ ಅಂತ ಆಗಬೇಕಾದ್ರೆ ಅದರಲ್ಲಿ ಕೆಲವು ವರ್ಣನೆಗಳು ಬರಲೇಬೇಕು. ಅದರಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳ ವರ್ಣನೆಗಳು ಒಂದು ಸೇರ್ಕೊಂಡಿದೆ. ಸೂರ್ಯೋದಯದ ವರ್ಣನೆ ಮಾಡಿ ಕೊಟ್ಟಿದ್ದೀವಿ ಹಿಂದೆ. ಈಗ ಸೂರ್ಯಾಸ್ತದ ವರ್ಣನೆ ಬಂತು. ನಮ್ದಿನ ಸೂರ್ಯಾಸ್ತ ಆಗೋಗ್ಬಿಟ್ಟು, ಸೂರ್ಯಾಸ್ತದ ಕಾಲವನ್ನ ಹೇಗೆ ವರ್ಣನೆ ಮಾಡ್ತಾರೆ ನೋಡಿ ನಾರಾಯಣ ಪಂಡಿತಾಚಾರ್ಯರು. ಇದಕ್ಕೆ ಹೇಳೋದು ಸಾತ್ವಿಕ ಕಾವ್ಯ. ಬೇರೆ ಕವಿಗಳದೆಲ್ಲ ವರ್ಣನೆ ಏನಿರುತ್ತೆ ಗೊತ್ತಾ, ಅವ್ರಿಗೆ ಏನೋ ಲೌಕಿಕ ವಿಚಾರ ಹೇಳ್ತಾ ಇರ್ತಾರೆ ಅದರೊಳಗೆ. ಆದ್ರೆ ನಾರಾಯಣ ಪಂಡಿತಾಚಾರ್ಯರು ಹೇಗೆ ಅಂದ್ರೆ, ಕವಿಗಳು ಮಾಡುವ ವರ್ಣನೆಯನ್ನು ಮಾಡಬೇಕಾದ್ರೂ ಕೂಡ ಅದರೊಳಗೆ ಅನೇಕ ವೇದಾಂತ ವಿಚಾರಗಳನ್ನ, ಧರ್ಮಶಾಸ್ತ್ರದ ಪ್ರಮೇಯಗಳನ್ನ ತುಂಬಿ ತಿಳಿಸ್ಕೊಡ್ತಾರೆ. ಉದಯಮಿತ ನಿವಾಸ್ತಂ ಯಂಶ್ಚ ಭಾನುರ್ಬಭಾಸೆ ಸ್ಫುಟಮ ಕಲುಷ ರೂಪೋ ದರ್ಶನೀಯೋನುರಾಗಿ ಶುಚಿಹರಿಪದಮಾಪತ್ ಸಂಪದೋರಾಶ್ರಿತಾನಾಂ ನಹಿ ಭವತಿ ವಿಶೇಷಃ ಸ್ವಪ್ರಕಾಶೋನ್ನತಾನಾಂ. ಸೂರ್ಯ ಉದಯದ ಕಾಲಕ್ಕೆ ಯಾವ ಬಣ್ಣ ಇದ್ದ? ಕೆಂಪು ಬಣ್ಣ ಇದ್ದ. ಅಸ್ತ ಆಗುವಾಗ ಯಾವ ಬಣ್ಣ ಬಂದ? ಅದೇ ಬಣ್ಣಕ್ಕೆ ಬಂದ. ನೋಡಿ, ಇದು ಸೂರ್ಯಾಸ್ತವನ್ನ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ಇದರಿಂದ ತಿಳ್ಕೊಳ್ಳಿ ನೀವು. ಇದೇನ್ರಿ ಒಳ್ಳೆಯದು, ಇದನ್ನ ತಿಳ್ಕೊಳ್ಳಿ ಅಂತಂದ್ರೆ ಕೆಲವರು ಹೇಳ್ತಿರ್ತಾರೆ, ನಾನು ಇವತ್ತು ಎಲ್ಲಾ ಕೆಲಸಗಳನ್ನ ಬಿಟ್ಟು ಪ್ರವಚನ ಬಂದು ಕೂತ್ಕೊಂಡಿದ್ದೀನಿ, ತಿಳ್ಕೊಡ್ರಿ. ಏನ್ ತಿಳ್ಕೊಬೇಕು? ಹೇಳ್ಬಿಟ್ಟಿದ ನಾವು, ತಿಳ್ಕೊಳ್ಳೋದನ್ನೆಲ್ಲ ಹೇಳಾಗೋಗ್ಬಿಟ್ಟಿದೆ. ನೋಡ್ರಿ, ಇವತ್ತು ಏಕಾದಶಿ, ನಾವು ಬೆಳಗಿಂದ ಏನೂ ತಿಂದಿಲ್ಲ, ಹಾಗೆ ಇಷ್ಟೊತ್ತು ತನಕ ನಡ್ಕೊಂಡು ನಮ್ಮ ಮನೆಯಿಂದ ಇಲ್ಲಿ ಮಾತು ತನಕ ಪುರಾಣ ಬಂದಿದೆ, ತಿಳ್ಕೊಡ್ರಿ ಇಲ್ಲ. ಏನ್ ತಿಳ್ಕೊಳ್ಳೋಂಥ ಪ್ರಮೇಯವಾಗಿ ಹೇಳ್ತಾರ ಏನು ಗೊತ್ತಾ? ಏನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಗೊತ್ತಾ? ದೊಡ್ಡವರು ಹೇಗಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಈ ಸೂರ್ಯೋದಯ ಸೂರ್ಯಾಸ್ತಗಳಿಂದ ಹೇಗಿರ್ತಾರೆ ನೋಡಿ. ಉದಯ ಅಂದ್ರೆ ಏನ್ ಗೊತ್ತಾ? ಏಳಿಗೆ ಅಂತ. ಅಸ್ತ ಅಂದ್ರೆ ಏನ್ ಗೊತ್ತಾ? ಅವನತಿ. ಈಗ ಇದು ಉನ್ನತಿ ಅವನತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಆಗತ್ತೆ, ಅದ್ರ ಬಗ್ಗೆ ಏನ್ ಸಂದೇಹ ಇಲ್ಲ. ಒಂದು ಕಡೆಗೆ ವೇದದಲ್ಲಿ ಹೇಳ್ತಾರೆ, ಈ ದುಡ್ಡು ಕಾಸು ಸಂಪತ್ತು ಇದೆಲ್ಲ ಹೇಗೆ ಅಂತಂದ್ರೆ ರಥದ ಚಕ್ರ ಇದ್ದ ಹಾಗೆ ತಿರುಗ್ತಾ ಇರುತ್ತೆ. ಮೇಲಿದ್ದು ಕೆಳಗೆ ಬರುತ್ತೆ, ಕೆಳಗಿದ್ದು ಮೇಲೆ ಹೋಗುತ್ತೆ. ಅವನಿಗಿದ್ದು ಇವನಿಗೆ ಬರುತ್ತೆ, ಇವನಿಗಿದ್ದು ಅವನಿಗೆ ಹೋಗುತ್ತೆ. ಅದಕ್ಕೆ ಈ ದುಡ್ಡಿನ ಬಗ್ಗೆ ನಂಬ್ಕೊಂಡು ಕೂತ್ಕೋಬೇಡಿ ಅಂತ ಈ ರೀತಿಯಾಗಿ ಹೇಳುವಾಗ ಒಂದ್ ಕಡೆ ವೇದದ ಮಾತು ಬರುತ್ತೆ. ಹಾಗೆ ಉನ್ನತಿ ಅವನತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಆಗತ್ತೆ. ಆದ್ರೆ ಆ ಉನ್ನತಿ ಅವನತಿಗಳ ಆಗೋದ್ರಲ್ಲಿ ದೊಡ್ಡವರು ಹೇಗಿರ್ತಾರೆ ಮತ್ತೆ ದುಷ್ಟ ಜನರು ಹೇಗಿರ್ತಾರೆ ಇದನ್ನು ನೀವು ಗಮನಿಸಬೇಕು. ನೋಡಿ, ದೊಡ್ಡವರು ಅಂತಾದಂಥವರು ಉನ್ನತಿ ಕಾಲಕ್ಕೆ ಯಾವ ತರಹದ ಸಂತೋಷದಲ್ಲಿ ಇರ್ತಾರೋ ಅವನತಿ ಕಾಲದಲ್ಲೂ ಅದೇ ಸಂತೋಷದಿಂದ ಇರ್ತಾರೆ. ಅದಕ್ಕೆ ಉದಾಹರಣೆ ಏನು? ಉದಯ ಕಾಲಕ್ಕೆ ಅವನು ಹೇಗಿದ್ದ, ಇವಾಗಲೂ ಹಾಗೆ ಇದ್ದಾನೆ. ನೋಡಿ ಉದಾಹರಣೆ,
ಇದೊಂದು ಒಳ್ಳೆ ಪ್ರಮೇಯ ಅಲ್ವಾ? ಅಂತ ದೊಡ್ಡವರು ದೊಡ್ಡತನವನ್ನ ಯಾವುದರಿಂದ ಸಾಧಿಸಿರ್ತಾರೆ ಗೊತ್ತಾ? ಭಗವಂತನ ಪಾದಾರವಿಂದಗಳನ್ನ ಅವಲಂಬಿಸಿ ಸಾಧಿಸಿರ್ತಾರೆ. ಸೂರ್ಯನು ಕೂಡ ವಿಷ್ಣು ಪಾದಾವಲಂಬಿ. ಯಾಕೆ ಗೊತ್ತಾ? ಸಂಸ್ಕೃತದಲ್ಲಿ ಆಕಾಶಕ್ಕೆ ವಿಷ್ಣು ಪಾದ, ನಮಗೆ ಗೊತ್ತಿರೋ ವಿಷ್ಣು ಪಾದ, ಪೂಜೆಗೆ ಇಟ್ಕೊಳ್ಳೋ ವಿಷ್ಣು ಪಾದ ಒಂದೇ ಗೊತ್ತು. ಗಯಾದಲ್ಲಿ ಕರ್ಕೊಂಡೋಗಿ ವಿಷ್ಣು ಪಾದ ಅಂದ್ರೆ ನೀವು ಹೇಳ್ತಾರೆ ನಾವು ನಂಬಲ್ಲ, ನಮ್ಮ ಮನೆಯಲ್ಲಿ ಪೂಜೆ ಮಾಡೋ ವಿಷ್ಣು ಪಾದ ಅಂತ ಹೇಳೋ ಮಂದಿನ. ಈ ತರ ಇರುವಾಗ ವಿಷ್ಣು ಪಾದ ಅಂದ್ರೆ ಆಕಾಶ ನೆನ್ಪಿಟ್ಟು ನೋಡಿ. ಸೂರ್ಯನೂ ಕೂಡ ವಿಷ್ಣು ಪಾದ ಅವಲಂಬಿ ಇದ್ದಾನೆ. ಉದಯದ ಕಾಲಕ್ಕೂ ಹಾಗೆ ಇದ್ದ, ಅಸ್ತದ ಕಾಲಕ್ಕೂ ಹಾಗೆ. ಹಾಗೆ ದೇವರನ್ನ ನಂಬಿದ ವ್ಯಕ್ತಿಗಳು ಏಳಿಗೆಯ ಕಾಲಕ್ಕೂ ಹಾಗೆ ಇರ್ತಾರೆ, ಅವನತಿಯ ಕಾಲಕ್ಕೂ ಹಾಗೆ ಇರ್ತಾರೆ. ಏನು ವ್ಯತ್ಯಾಸ ಆಗಲ್ಲ. ಇದಕ್ಕೆ ಉದಾಹರಣೆ ಬೇಕಾ ನಿಮ್ಗೆ? ಪಾಂಡವರ ಕಥೆ ತಗೊಳ್ಳಿ. ಪಾಂಡವರ ಏಳಿಗೆಯ ಕಾಲ ಯಾವುದಪ್ಪ? ಅವರು ಇಂದ್ರಪ್ರಸ್ಥ ಸಾಮ್ರಾಜ್ಯವನ್ನ ಕಟ್ಟಿ 16-20 ವರ್ಷಗಳ ಕಾಲ ಇದ್ರು ಅಂತ ಕಥೆ ಕೇಳ್ತೀವಿ. ಆವಾಗ ದಿವಸ 16,000 ಜನರ ಊಟಕ್ಕೆ ಹಾಕ್ತಾ ಇದ್ರು ಅವರು. ಆಮೇಲೆ ಅವರಿಗೆ ಸ್ವಲ್ಪ ಅವನತಿಯಾದಂತಹ ಕಾಲ ಅಂದ್ರೆ ದ್ಯೂತದಲ್ಲಿ ಎಲ್ಲವನ್ನ ಅವರು ಕಳೆದುಕೊಂಡ್ಬಿಟ್ರು. ಅವರಿಗೇನು ಗತಿ ಇಲ್ಲ. ಅವರೇ ಕಾಡಲ್ಲಿ ಇರಬೇಕಾಗಿದೆ, ಇರೋದಕ್ಕೊಂದು ಮನೆ ಇಲ್ಲ ಅನ್ನುವಂತಹ ಸ್ಥಿತಿಯನ್ನು ತಲುಪಿದ್ರು. ಆವಾಗ ಬೇರೆಯವರಾಗಿದ್ದೇನು ಮಾಡೋದು? ಅವರ ಹಿಂದೆ ಸಾವಿರಾರು ಸಂಖ್ಯೆಯಲ್ಲಿ ಋಷಿಮುನಿಗಳು, ಬ್ರಾಹ್ಮಣರು ಬಂದ್ರೆ ಒಂದು ಮಾತಾಡಲಿಲ್ಲ. ಯುಧಿಷ್ಠಿರ ಆಗಲಿ ಅಥವಾ ಭೀಮಸೇನ, ಅರ್ಜುನ, ನಕುಲ ಸಹದೇವರಾಗಲಿ ಏನು ಮಾತಾಡಿ. ಬೇರೆಯವರಾದ್ರೆ ಏನಂತಾರೆ ನೋಡ್ರಿ, ನಮ್ಗೆ ನಮ್ದು ಊಟದ ಕಷ್ಟ ಇದೆ, ನಾಳೆ ಹೇಗೆ ಅಂತ ಗೊತ್ತಿಲ್ಲ, ಇಷ್ಟು ಜನ ಒಕ್ಕರಿಸಿದ್ದಾರೆ ಬಂದು ಊಟಕ್ಕೆ, ನಾವಾದ್ರೆ ಹೀಗೆ ಮಾತಾಡ್ತೇವೆ. ಅಲ್ಲ, ನಮ್ದು ಬಿಡ್ರಿ, ಎಲ್ಲಾ ತರದ ಸಂಪತ್ತಿದ್ದಾಗಲೇ ಒಬ್ಬ ಬ್ರಾಹ್ಮಣ ನಮ್ಮ ಮನೆಗೆ ಊಟಕ್ಕೆ ಬರ್ತಾನೆ ಅಂದ್ರೆ ಯಾಕಾದ್ರೂ ಬರ್ಬೇಕು ಅವನು ಅಂತ ಅನ್ನೋ ತರ ಭಾವನೆ ನಮ್ಮ ಮನಸ್ಸಲ್ಲಿ ಇರುತ್ತೆ. ಈಗ ಏನೂ ಇಲ್ಲ ಅಂತಾದಂತಹ ವ್ಯಕ್ತಿಗಳು ಅಂತಾಗ್ಬಿಟ್ರೆ, ಬಂದ್ರೆ ಯಾರೋ ಊಟಕ್ಕೆ ಅದು ನಮ್ಮಲ್ಲಿರೋದಕ್ಕೆ ಅಂತ ಬಂದ್ಬಿಟ್ರೆ ನಾವೇ ಸಂತೋಷದಿಂದ ಸ್ವಾಗತಿಸ್ತೀವ ಇಲ್ಲ. ಅದ್ರ ಪಾಂಡವರು ನೋಡಿ, ಆವಾಗಲೂ ಏಕಪ್ರಕಾರವಾಗಿ ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ತಾ ಇದ್ರು. ಏನೋ ಒಂದು ಮಾರ್ಗ ತೆಗೆದ ಅವನು, ಏನೋ ಹೇಗೋ ಒಂದು ಒಟ್ಟು ಅಕ್ಷಯ ಪಾತ್ರ ಸಂಪಾದಿಸಿದ, ಎಲ್ಲರಿಗೂ ಊಟಕ್ಕೆ ಹಾಕ್ತಾ ಇದ್ದ, ಬ್ರಾಹ್ಮಣರಿಗೆ ಗೋದಾನ ಮಾಡ್ತಾ ಇದ್ದ, ಸುವರ್ಣ ದಾನ ಮಾಡ್ತಾ ಇದ್ದ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಇದು ಒಂದು ತರಹ ಅವನತಿಯ ಕಾಲ ಅಂತ ಅನಿಸಿದ್ರು ಕೂಡ ಅವರು ಸ್ವರ್ಗಲೋಕದಲ್ಲಿ ಇಂದ್ರ ಹೇಗೆ ಆಧಿಪತ್ಯವನ್ನ ಸಂಪಾದನೆ ಮಾಡಿಕೊಂಡು ಆರಾಮಾಗಿರ್ತಾನೋ ಆ ತರ ಇದ್ರು, ಕಾಡಲಿದ್ರು. ಇಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ವರ್ಣನೆ ಮಾಡಿ ನೋಡಿ. ಇದು ಭಗವಂತನನ್ನ ಅವರು ನಂಬಿದ್ದಕ್ಕೆ ಅವರು ನಡೆಸಿದ ಜೀವನ. ನೀವು ಕೂಡ ಭಗವಂತನನ್ನ ನಂಬಿ ಜೀವನವನ್ನ ಮಾಡ್ರಿ. ಆವಾಗ ಮೊದಲನೇದೇನು ಅಂದ್ರೆ ಅವನತಿ ಅಂತ ಆಗೋದೇ ಇಲ್ಲ, ಉನ್ನತಿನೇ ಆಗತ್ತೆ. ಆ ಉನ್ನತಿ ಕಾಲಕ್ಕೆ ನೀವು ಹೇಗಿರ್ತೀರೋ ಅದನ್ನೇ ಮುಂದುವರಿಸ್ಕೊಂಡಿದ್ದೀವಿ ಜೀವನ ಪರ್ಯಂತ ನೀವು ಇರ್ತೀರಿ. ಅದ್ರಿಂದ ಇಷ್ಟ ತನಕ ಏನೋ ಅವನತಿ ಆಗತ್ತೆ ಅಂತ ತಿಳಿಸ್ಬಿಟ್ರಲ್ರಿ, ಅದು ನಿಮಗೆ ಅವನತಿ ಆಗಿದೆ ಅಂತ ಅನಿಸಬಹುದು ಕೆಲವು ಬಾರಿ. ಅದು ಅವನತಿ ಅಲ್ಲ, ಅದು ಇನ್ನೊಂದು ರೀತಿಯಲ್ಲಿ ಉನ್ನತಿ ಅಂತ ತಿಳ್ಕೊಳ್ಳಿ. ಅದೇ ಗೊತ್ತಾ? ಇದೇ ಸೂರ್ಯಾಸ್ತದ ವರ್ಣನೆ ತಗೊಳ್ಳಿ. ಸೂರ್ಯಾಸ್ತ ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಿ? ಮಕ್ಕಳಿಗೆಲ್ಲ ನೀವು ಸಣ್ಣ ವಯಸ್ಸಿನಿಂದ ಹೇಳ್ಕೊಡೋದೇನು ಗೊತ್ತಾ? ಸೂರ್ಯ ಮುಳುಗ್ತಾನೆ ಅಂತ ಹೇಳಿ. ಯಾವ್ದ್ರೊಳಗೆ ಏನ್ ಕೇಳಬೇಕು? ನಾವು ಮಕ್ಕಳು ಪಾಪ ಕೇಳಲ್ಲ. ಮಕ್ಕಳಿಗೆ ಏನು ಅಂದ್ರೆ ನೀವೇನು ಹೇಳ್ತಿರೋದು ಪರಮ ಪ್ರಮಾಣ ಕೈ ಕುದುರ್ತಾವು. ಮಕ್ಕಳ ತರ ಬುದ್ಧಿ ಇರ್ಬೇಕು ನೋಡ್ರಿ. ನಮಗೆ ಉದ್ಧಾರ ಆಗ್ಬಿಡ್ತಾ ಇದೀವಿ ನಾವು. ಯಾಕೆ ಅನ್ನುವ ಒಂದು ಪ್ರಶ್ನೆ ಕೇಳಲ್ಲ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು. ದೊಡ್ಡವರಲ್ಲ, 1 ವರ್ಷ 1.25 ವರ್ಷ ಆಯ್ತು ಕೇಳಿಕ್ ಶುರು ಮಾಡ್ತಾರೆ. ಸಣ್ಣ ಮಕ್ಕಳು ಅಂತಂದ್ರೆ ಅವನಿಗೆ ಹೇಳಿ ಇಲ್ಲಿಡು ಅಂತ ಇಡ್ತಾರೆ, ತಗೊಂಬಾ ಅವ್ರು ಮಾಡೋದಷ್ಟು. ಯಾಕೆ ಇಲ್ಲಿಂದ ತಗೊಂಡೋದು ಅದೇ ಪದಾರ್ಥ ಇಲ್ಲಿ ಬಂದು ತರಿಸಿ ಕೇಳಲ್ಲ. ಅವರು ಇಲ್ಲಿ ತಗೊಂಡೋಗಿ ಅಲ್ಲಿಡು ಇಡ್ತಾರೆ. ಬಾ ಬರ್ತಾರೆ, ಕೂಡು ಹೇಳು, ಮತ್ತೊಬ್ಬ ತಗೊಂಬಂದು ಕೊಡ್ತಾರೆ. ಯಾಕೆ ಕೇಳ್ತಾನ? ಇಲ್ಲ. ಅಂತಹ ಮುಗ್ಧ ಸ್ವಭಾವದ ಮಕ್ಕಳಿಗೆ ನಾವು ತಲೆಯಲ್ಲಿ ತುಂಬು ಬಿಡ್ತೀವಿ ಹುಟ್ಟದಾಗಿದೆ. ಏನು? ಸೂರ್ಯ ಮುಳುಗೋ ಹೊತ್ತಾಯಿತು. ಎಲ್ಲಿ ಮುಳುಗ್ತಾನೆ? ಅಲ್ಲಿ ಸಮುದ್ರ ಇರುತ್ತೆ, ನೀರೊಳಗೆ ಮುಳುಗ್ತಾನೆ. ಆ ತರಹದ ನಮ್ಮ ಮಾತಿಗೆ ತಕ್ಕಂತೆ ಕಲ್ಪನೆಯನ್ನು ನೀಡುವ ಚಿತ್ರಗಳನ್ನು ಬೇರೆ ತೋರಿಸ್ಬಿಡೋದು ಮಕ್ಕಳಿಗೆ. ಮುಗಿದಾಯ್ತು,
ಸೂರ್ಯ ಮುಳುಗ್ದ, ಈ ಸೂರ್ಯ ಮುಳುಗ್ಬಿಡ್ತಾರೆ ತಿಳ್ಕೊಳ್ತಾವ. ಆದ್ರೆ ಮಕ್ಕಳು ಹಾಗೆ ತಿಳ್ಕೊಳ್ತಾರೆ ಅಂತ ನೀವು ಹೇಳಿ, ನಾವೇನ್ ಬಹಳ ಚೆನ್ನಾಗಿ ತಿಳ್ಕೊಂಡಿದೀವಿ ಅಂತ ನಾವು ಅಷ್ಟೇ ತಿಳ್ಕೊಂಡ್ಬಿಟ್ಟಿರ್ತೀವಿ. ವಾಸ್ತವಿಕವಾಗಿ ಏನು ಸೂರ್ಯ ಮುಳುಗ್ತಾನ? ಇಲ್ಲ, ಅವನು ಮೇರು ಪರ್ವತಕ್ಕೆ ಸುತ್ತಾ ಇದ್ದಾನೆ. ನೀವಿಲ್ಲಿದ್ದೀರಿ, ಸೂರ್ಯ ಹೀಗೆ ಹೋದ, ಆ ಕಡೆ ಹೋದ ಅಷ್ಟೇ. ಅವನು ನಿಮಗೆ ಕಾಣಲಿಲ್ಲ. ನಿಮಗೆ ಕಾಣದೇ ಇದ್ದದ್ದನ್ನ ಅವನು ಮುಳುಗ್ಬಿಟ್ಟ ಅಂತ ಹೇಳಿಬಿಟ್ರೆ ತಪ್ಪಲ್ವಾ? ನೋಡಿ, ನಿಮಗೆ ಅವನು ಮುಳುಗುವಾಗ ಕೆಂಪಾಗಿ ಕಾಣಿಸ್ತಾ ಇದ್ದಾನೆ ಅಂತಾದ್ರೆ, ಆ ಕಡೆ ಇರುವವರಿಗೆ ಅದೇ ಸೂರ್ಯ ಉದಯಿಸುವಾಗ ಏನು ಕೆಂಪು ಬಣ್ಣ ಇರುತ್ತೋ ಆ ಕೆಂಪು ಬಣ್ಣದ ರೀತಿಯಲ್ಲಿ ಕಾಣಿಸ್ತಾ ಇರ್ತಾನೆ. ನಿಮಗೆ ಉದಿಸುವಾಗ ಇರುವ ಕೆಂಪು ಬಣ್ಣ ಅಂತ ನೀವು ಪೂರ್ವದಲ್ಲಿ ನೋಡಿರ್ತೀರಿ, ಆವಾಗ ಮತ್ತೊಬ್ಬರು ಅದನ್ನೇ ಮುಳುಗೋದನ್ನಂತ ನೋಡ್ತಾ ಇರ್ತಾರೆ. ಇದರಿಂದ ಗೊತ್ತಾಗೋದೇನು ಗೊತ್ತಾ? ಯಾವಾಗಲೂ ಯಾರಿಗೋ ದುಡ್ಡು ಬಂತು, ದುಡ್ಡು ಹೋಯ್ತು ಅಂತ ಅನ್ನೋದೇನಿದೆ, ಇದು ಅವರಿಗಾದ ಉನ್ನತಿ ಅವನತಿಗಳಲ್ಲ. ಅದು ಉನ್ನತಿನೋ ಅವನತಿನೋ ಅಂತನ್ನೋದನ್ನ ಕಾದು ನೋಡಬೇಕು. ಮತ್ತೆ ನಮ್ಮ ಈ ತರಹದ ಸಂಕುಚಿತವಾದ ದೃಷ್ಟಿಕೋನವನ್ನ ಬಿಟ್ಟು ವಿಚಾರ ಮಾಡಬೇಕು. ಆವಾಗ ಯಾವುದು ಉನ್ನತಿ ಯಾವುದು ಅವನತಿ ಅನ್ನೋ ವಿಚಾರ ನಮಗೆ ಗೊತ್ತಾಗುತ್ತೆ. ನಾವೇನ್ ಅನ್ಕೊಂಡಿದೀವಿ, ನಮ್ದು ಸಂಕುಚಿತವಾದ ದೃಷ್ಟಿಕೋನ. ಒಂದು ಮೇರು ಪರ್ವತ ಇದೆ, ಆ ಕಡೆಗೂ ಸೂರ್ಯ ಬರ್ತಾನೆ, ಸುತ್ತಾ ಇರ್ತಾನೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅದು. ಅದಕ್ಕೆ ಸೂರ್ಯ ಓಡಾಡೋದೇ ಇಷ್ಟು ಮುಳುಗ್ಬಿಟ್ಟ. ಅದ್ಯಾರು ಬಂದ್ರು? ಅವನೇ ಕೆಳಗೋಗಿ ಬರ್ತಾನೆ, ನಾನು ಸಣ್ಣದ ಹಾಗೆ ತಿಳ್ಕೊಂಡು ಸೂರ್ಯ ಮುಳುಗ್ತಾನೆ. ಮತ್ತೆ ನಾಳೆ ಹೇಗೆ ಸೂರ್ಯ ಬರ್ಬೇಕು ವಿಚಾರ ಮಾಡಿದ್ದಾನೆ ಸಣ್ಣ. ಬೇರೆ ಏನು ಉತ್ತರ ಹೊಡೆದಿಲ್ಲ. ಕೆಳಗಡೆಯಿಂದ ಒಂದು ದಾರಿ ಮಾಡ್ಕೊಂಡಿರ್ತಾನೆ, ಅಲ್ಲಿಂದ ಈಗ ಮೇಲೆ ಬರ್ತಾನೆ ತಿಳ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಎಲ್ಲ ಅಬದ್ಧ ಇದೆ. ಈ ತರಹ ನಾವು ಕಲ್ಪನೆಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ? ಯಾವನೋ ಒಬ್ಬ ವಿಷ್ಣು ಭಕ್ತನಿಗೆ ದುಡ್ಡಿಲ್ಲ ಅಂತ ಜನ ಏನಂತಾರೆ, ನೋಡಿ ವಿಷ್ಣು ಭಕ್ತ ಒಬ್ಬ, ಅವನಿಗೆ ಅವನತಿಯಾಯಿತು ಅಂತ ಮಾತಾಡ್ತಾರೆ. ಆದ್ರೆ ಯಾರು ವಿಶಾಲ ದೃಷ್ಟಿಕೋನ ಇದ್ದವ್ರು ಇರ್ತಾರಲ್ಲ, ಆ ದುಡ್ಡು ಹೋದ ಪರಿಸ್ಥಿತಿಯಲ್ಲಿದ್ದ ವಿಷ್ಣು ಭಕ್ತನನ್ನ ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಈಗ ನೋಡಿ ಅವನಿಗೆ ನಿಜವಾದ ಉನ್ನತಿ ಶುರುವಾಯಿತು ಅಂತ ಭಾಗವತದಲ್ಲಿ ಹೇಳಿದ ವಿಚಾರ. ಕೃಷ್ಣ ಅನೇಕ ಬಾರಿ ಒಂದು ಮಾತು ಹೇಳಿದ, ಏನು ಅಂದ್ರೆ, ಯಾರನ್ನ ನಾನು ಉದ್ಧಾರ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ, ಬ್ರಹ್ಮನ್ ಯಮನು ಗೃಹಾಮಿ ತದ್ವಿತ್ತಂ ವಿಧುನೋಮ್ಯ, ಅವನು ಇಟ್ಕೊಳ್ತೀನಿ. ಏಳಿಗೆ ಅಂದ್ರೆ ಯಾವುದು? ಭಗವಂತನ ಅನುಗ್ರಹ ಆಗತ್ತಲ್ಲ, ಅದು ನಿಜವಾದ ಏಳಿಗೆ ಹೊರತು ದುಡ್ಡು ಬಂತು ದುಡ್ಡು ಹೋಯ್ತು ಅನ್ನೋದಲ್ಲ. ನೋಡಿ, ದುರ್ಯೋಧನಿಗೂ ಕೂಡ ಏನ್ ಬೇಕಾದಷ್ಟು ದುಡ್ಡಿತ್ತು, ಕಾದಿದ್ದು, ಬದುಕಿರೋ ತನಕ ಬದುಕಿ ಬೇಕಾದಷ್ಟು ಅದೇ ವೈಭವದಲ್ಲೇ ಇದ್ದು ಕೊನೆ ಹಾಗೆ ತಪ್ಪೋದ. ಅದು ಅವನಿಗಾದ ಏಳಿಗೆನಾ? ಇಲ್ಲ. ಅಷ್ಟೆಲ್ಲ ಸಂಪತ್ತು ಅವನಿಗೆ ಸಿಕ್ಕಿದ್ ಯಾಕೆ ಗೊತ್ತಾ? ಏಳಿಗೆಗಾಗಲ್ಲ, ಅವನು ಕೆಳಗೆ ಬೀಳೋದಕ್ಕಾಗಿ. ಅವನಿಗೆ ಅಷ್ಟೆಲ್ಲ ಸಹಕಾರಿ ಸಾಮಗ್ರಿ ಇರಲಿಲ್ಲ ಅಂತಾಗಿದ್ರೆ ಯಾವತ್ತೋ ಅವನು ಪಾಂಡವರ ವಿರೋಧವನ್ನ ಮಾಡೋದನ್ನ ಬಿಟ್ಟು ಬಿಡ್ತಾ ಇದ್ದ. ಕಾರಣ ಒಬ್ಬ ಇರಲಿಲ್ಲ ದುರ್ಯೋಧನನ ಪಕ್ಷದಲ್ಲಿ ಅಂತಂದ್ರೆ, ದುರ್ಯೋಧನ ಅರ್ಜುನನನ್ನ ಎದುರಾಕೊಳ್ಳಕ್ ಹೋಗ್ತಿರ್ಲಿಲ್ಲ. ಭೀಷ್ಮ ದ್ರೋಣರಿರ್ಲಿಲ್ಲ ಅಂದ್ರೆ ಭೀಮಸೇನನ ಜೊತೆ ಯುದ್ಧ ಮಾಡ್ತಿರ್ಲಿಲ್ಲ ಅವನು. ಆದ್ದರಿಂದ ಅವನಿಗೆ ಇದನ್ನೆಲ್ಲ ದೇವರು ಯಾಕೆ ಒದಗಿಸ್ಕೊಟ್ಟ? ಒಂದು ಬಲ ಕೊಟ್ರೆ ಇವನೇನ್ ಮಾಡ್ತಾನೆ, ಎಲ್ಲ ತನ್ನ ಪಾಪ ಸಾಧನೆ ಮಾಡ್ಕೊಳ್ತಾನೆ, ಹಾಳಾಗಿ ಕೆಳಗೆ ಬೀಳ್ತಾನೆ ಅಂತ ಹೇಳಿ ಅವನಿಗೆ ಎಲ್ಲ ಕೊಟ್ಟಿದ್ದು. ಇದನ್ನು ನೋಡಿ ನೀವು ತಿಳ್ಕೊಳ್ಳಿ. ಏನು ಅಂದ್ರೆ, ಸೂರ್ಯ ಹೇಗೆ ಉದಿಸಿದ ಅಂತ ಅಂದಾಗ ಅದು ನಿಜವಾಗ್ಲೂ ಎದ್ದು ಬಂದ ಕೆಳಗಿಂದ ಅಂತಲ್ಲ, ನಮ್ಗೆ ಹಾಗೆ ಕಾಣಿಸ್ತು. ಅವನ ಅರ್ಥ ಆಯ್ತು ಅಂತಂದ್ರೆ ಅವನು ಮುಳುಗದ ಅಂತ ಅರ್ಥ ಅಲ್ಲ, ಅವನು ಆ ಕಡೆ ಹೋದ, ನಮ್ಗ ಆ ತರ ಕಾಣಿಸ್ತು. ತಿಳ್ಕೊಳ್ಳಿ, ಎಲ್ಲಿಯೂ ಕೂಡ ಉನ್ನತಿ ಅವನತಿಗಳು ಅಂತೇನಿವೆ ಅದನ್ನ ನಮ್ಮ ಸಂಕುಚಿತ ದೃಷ್ಟಿಕೋನದಲ್ಲಿ ತಿಳ್ಕೋಬಾರದು. ಅದಕ್ಕೊಂದು ವಿಶಾಲ ದೃಷ್ಟಿಕೋನ ಇದೆ. ಇಲ್ಲಿ ಸಜ್ಜನರಿಗೆ ಆಗುವಂತಹ ಅವನತಿ ಇರುತ್ತಲ್ಲ, ಅದು ಅವನತಿಯಂತೆ ಕಂಡರೂ ಕೂಡ ಅವರ ಉನ್ನತಿಗೆ ಕಾರಣವಾಗುತ್ತೆ. ನೋಡಿ, ಪಾಂಡವರು ವನವಾಸಕ್ಕೆ ಹೋದ್ರು, ಅದನ್ನ ಜನ ಅವರಿಗಾದ ಅವನತಿ ಅಂತ ತಿಳ್ಕೊಂಡ್ರು. ಆದ್ರೆ ಅವರಿಗೆ ಅದು ಉನ್ನತಿಗೆ ಕಾರಣ ಆಯ್ತು. ಏನ್ರಿ ಉನ್ನತಿ ಆಯ್ತು? ಕಾಡಲ್ಲಿ ಹೋಗಿದ್ರಲ್ಲ, ಏನು ಉನ್ನತಿ? ನೋಡಿ, ಎಷ್ಟು ಜನ ಅಸುರರನ್ನ ಅಲ್ಲಿ ಅವರು ಸಂಹಾರ ಮಾಡಿದ್ರು, ಮತ್ತೆ ಎಷ್ಟು ಜನ ಬ್ರಾಹ್ಮಣರಿಗೆ ಅನುಕೂಲವನ್ನು ಮಾಡಿದ್ರು.
ಇದನ್ನೆಲ್ಲ ನೋಡಿದರೆ ಪಾಂಡವರಿಗೆ ಒಳ್ಳೆಯದೇ ಆಯ್ತದ್ರಿಂದ, ಕೆಟ್ಟದೇನೂ ಆಗಿಲ್ಲ. ಹಾಗೆ ಈ ಸೂರ್ಯಾಸ್ತದ ಸಂಕೇತ ಇದು. ಪ್ರತಿ ದಿವಸ ನೀವು ತಿಳ್ಕೊಳ್ಳಿ ಬರುತ್ತೆ. ಕವಿಗಳು ವರ್ಣನೆ ಮಾಡಿದರೆ ಈ ತರಹದ ವರ್ಣನೆಗಳನ್ನ ಮಾಡಬೇಕು. ವರ್ಣನೆಗಳ ಮೂಲಕವಾಗಿ ಅನೇಕ ವಿಧವಾದಂತಹ ಶಾಸ್ತ್ರೀಯ ಪ್ರಮೇಯಗಳನ್ನ ತಿಳಿಸಿಕೊಡ್ಬೇಕು. ಅವಾಗೇನಾಗತ್ತೆ, ಕಾವ್ಯವನ್ನ ಓದಿದರೆ ಇನ್ನೂ ಒಳ್ಳೆಯದಾಗುತ್ತೆ. ಬಿಟ್ಟು ಸೂರ್ಯೋದಯದ ವರ್ಣನೆಯನ್ನ, ಸೂರ್ಯಾಸ್ತದ ವರ್ಣನೆಯನ್ನ ವಿಪರೀತವಾಗಿ ಬಳಸ್ಕೊಂಡ್ಬಿಟ್ರೆ ಅದನ್ನ ಮಾಡಬಾರದು. ಇದು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಕಾವ್ಯಗಳಲ್ಲಿ ಅನುಸರಿಸಿದ ಕ್ರಮ. ಸೂರ್ಯಾಸ್ತದ ವರ್ಣನೆ ಇಷ್ಟು ಸಾಕು. ಇಂತಹ ಸೂರ್ಯಾಸ್ತದ ಸಂದರ್ಭ ಅಂತ ಅನ್ನೋದು ಬಂತು ಅಂತಂದ್ರೆ ಮಧ್ವಾಚಾರ್ಯರು ಸ್ನಾನ ಕೊಡ್ತಿರ್ತಾರೆ. ಯಾಕ್ರಿ ಇಷ್ಟಂತ ಆರಾಮಾಗೈತ್ರಲ್ರಿ, ಸಾಯಂಕಾಲ ಸ್ನಾನ ಮಾಡ್ಬೇಕಪ್ಪ. ಯತಿಗಳಿಗೆ ತ್ರಿಶ್ರವಣ ಸ್ನಾನವನ್ನ ಹೇಳಿದ್ದಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ. ಗೃಹಸ್ಥರಿಗೆ ಇಲ್ಲ, 2 ಮಾತ್ರ ಸ್ನಾನ ಹೇಳಿದ್ದಾರೆ, ಬೆಳಗ್ಗೆ ಮಧ್ಯಾಹ್ನ ಅಂತ. ಏನೋ ಅಶುಚಿ ಸ್ಪರ್ಶವಾಯಿತು ಅಂತನ್ನುವ ನಿಮಿತ್ತವೊಂದನ್ನ ಬಿಟ್ರೆ ಸುಮ್ಮನೆ ಸಾಯಂಕಾಲ ಆಯ್ತು ಕೂಡಲೇ ಸ್ನಾನ ಮಾಡೋದು ಅಂತಿದೆಯಲ್ಲ, ಅದು ಗೃಹಸ್ಥರಿಗೆ ನಿಷಿದ್ಧ. ಸಾಯಂ ಸ್ನಾನ, ರಾತ್ರಿ ಸ್ನಾನಗಳು ಗೃಹಸ್ಥರಿಗೆ ನಿಷಿದ್ಧವಾದ, ಮಾಡಬಾರ್ದು. ಕೆಲವು ರಾತ್ರಿ ಸ್ನಾನ ಮಾಡಬಾರ್ದು ಅಂತ ಹೇಳಿ ಅಶುದ್ಧ ಸ್ಪರ್ಶವಾದರೂ ಕೂಡ ಹಾಗೆ ರಾತ್ರಿ ಸ್ನಾನ ಮಾಡಬಾರ್ದು. ಅಶುದ್ಧಿ ಸ್ಪರ್ಶವಾದರೂ ಕೂಡ ಸ್ನಾನ ವಿಹಿತವಾಗಿದೆ, ಅದನ್ನು ಮಾಡಿ. ಮಧ್ವಾಚಾರ್ಯರು ಪಾಠವನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸ್ನಾನ ಮಾಡಿ ಮತ್ತೆ ಹೋಗಿ ತಮ್ಮ ಆನ್ಮಿಕ ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಏನ್ ಮಾಡೋರು, ಪರಮಾತ್ಮನನ್ನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡೋರು. ಅವನಿ ವನವನ ದೃಗ್ವಾಯುಖಾಹಮ್ಮಹಸ್ಸು ಪ್ರಕೃತಿ ಗುಣ ಸಮೇತ ವ್ಯಾಕೃತಾಕಾಶ ಏಕಂ ತತಮತನುಮನಾಸೋ ಚಿಂತಯತ್ ತತ್ಸಮಾಭಾವ ಸುರಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ಭಗವಂತನನ್ನ ಆಚಾರ್ಯರು ಯಾವ ರೀತಿಯಾಗಿ ಧ್ಯಾನ ಮಾಡ್ತಿದ್ರು ಅಂತನ್ನೋದರ ಸ್ವಲ್ಪ ಪರಿಚಯವನ್ನ ಇಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ನಾರಾಯಣ. ನೋಡಿ, ಪಂಚಮಹಾಭೂತಗಳಿವೆ, ಮತ್ತೆ ಅಹಂಕಾರ ತತ್ವ ಇದೆ, ಮಹತ್ತತ್ವ ಇದೆ, ತ್ರಿಗುಣಗಳಿವೆ, ಪ್ರಕೃತಿ ಇದೆ, ಅವ್ಯಾಕೃತಾಕಾಶ ಅಂತ ಇನ್ನೊಂದು ಪ್ರತ್ಯೇಕವಾಗಿದೆ. ಇವೆಲ್ಲ ತತ್ವಗಳಿವೆ. ಸುಮಾರು 24 ತತ್ವಗಳು ನೀವಲ್ಲಿ ಕೇಳ್ತಿರ್ತೀರಿ. ಅಂತಹ ಎಲ್ಲಾ ತತ್ವಗಳಲ್ಲೂ ಕೂಡ ದೇವರಿದ್ದಾನೆ ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಅದೇನ್ ಗೊತ್ತಾ, ಭಗವಂತನನ್ನ ಸರ್ವಗತ ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಬರೀ ಅಷ್ಟೇ ಅಲ್ಲ, ಎಲ್ಲ ಕಡೆಗಿದ್ದಂತಹ ಭಗವಂತ ಒಬ್ಬನೇ ಅಂತ ಚಿಂತನೆ ಮಾಡ್ತಾ ಇದ್ರು. ಅದು ಬಹಳ ಮುಖ್ಯ. ಎಲ್ಲದರೊಳಗೂ ದೇವರ ಒಂದೊಂದು ರೂಪಗಳಿದೆ ಅಂತ ತಿಳಿದುಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಅಲ್ಲಿರುವ ಎಲ್ಲಾ ಭಗವಂತನ ರೂಪಗಳಲ್ಲಿ ಐಕ್ಯ ಇದೆ ಅಂತ ಅನ್ನೋದನ್ನ ಚಿಂತನೆ ಮಾಡುವವರು ತುಂಬಾ ಕಮ್ಮಿ. ಅದು ಮಧ್ವಾಚಾರ್ಯರು ಮಾಡಿ ತೋರಿಸಿದ್ರು, ಶಿಷ್ಯರಿಗೆ ಹೇಳಿಕೊಟ್ರು. ಆಮೇಲೆ ಈ ಜಡತತ್ವಗಳಲ್ಲಿ ಹೇಗೆ ಭಗವಂತನಿದ್ದಾನೆ, ಅದರಂತೆ ಅಸುರರಲ್ಲಿ, ದೇವತೆಗಳಲ್ಲಿ, ಮನುಷ್ಯರಲ್ಲಿ, ಗಂಧರ್ವ, ಯಕ್ಷ, ಕಿನ್ನರ ಮೊದಲಾದ ಎಲ್ಲ ಜೀವರಲ್ಲೂ ಕೂಡ ಭಗವಂತ ಒಂದೊಂದು ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಆದ್ರೆ ವಿಶೇಷ ಏನು ಅಂದ್ರೆ ಅವರಿಂದ ಭಿನ್ನನಾಗಿದ್ದಾನೆ. ಜೀವನೇ ಪರಮಾತ್ಮ ಅಲ್ಲ, ಅವರಿಬ್ಬರಲ್ಲೂ ಸ್ಫುಟವಾದಂತಹ ಭೇದ ಇದೆ ಅಂತನ್ನುವ ವಿಚಾರವನ್ನ ಚಿಂತನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ದೇವರಲ್ಲಿರುವಂತಹ ಗುಣದ ಏಕ ದೇಶ ಲವಲೇಶವೂ ಕೂಡ ಬೇರೆಯವರಲ್ಲಿಲ್ಲ. ಹೇಗೆ ಎಲ್ಲವನ್ನು ಒಂದೇ ಹೇಳಕ್ಕಾಗತ್ತೆ? ಹೀಗೆ ಭಗವಂತನನ್ನ ಸಕಲ ಗುಣ ಪರಿಪೂರ್ಣ, ಜೀವರಿಂದ ಜಡ ಪದಾರ್ಥಗಳಿಂದ ಅತ್ಯಂತ ಭಿನ್ನನಾದವನು, ಸ್ವಗತ ಭೇದ ವಿವರ್ಜಿತನಾದವನು, ಸರ್ವಗತನಾದಂಥವನು, ವ್ಯಾಪ್ತನಾದವನು, ಈ ರೀತಿಯಾಗಿ ಆಚಾರ್ಯರು ಚಿಂತನೆ ಮಾಡ್ತಾ ಇದ್ರು. ಸಾಯಂಕಾಲದಲ್ಲಿ ಕೂತ್ಕೊಂಡು ಇಷ್ಟೇ ಚಿಂತನೆ ಮಾಡ್ತಾ ಇದ್ರು ಅಂತ ಮತ್ತೆ ನೀವು ಅಲ್ಲಿಗೆ ಒಂದು ಗೆರೆ ಎಳೆದು ಬಿಡಬೇಡ್ರಿ. ಅವ್ರು ಇನ್ನೂ ಮಾಡ್ತಾ ಇದ್ರು ತುಂಬಾ ಇದೆ. ನಾವೇನು ಅಂದ್ರೆ ಮಧ್ವಾಚಾರ್ಯರು ಯಾವ್ಯಾವ ವಿಚಾರಗಳನ್ನ ನಮಗೆ ಬ್ರಹ್ಮಸೂತ್ರಾದಿ ಗ್ರಂಥಗಳಲ್ಲಿ ಹೇಳಿಕೊಟ್ಟಿದ್ದಾರೆ ಅದನ್ನ ಅವರು ಚಿಂತನೆ ಮಾಡೇ ಮಾಡಿರ್ತಾರೆ ಅನ್ನೋ ಅಭಿಪ್ರಾಯದಿಂದ ಇಲ್ಲಿ ಹೇಳಿದ್ದೀವಿ ಅಂತ ನಾರಾಯಣ ಪಂಡಿತಾಚಾರ್ಯರ ಅಭಿಪ್ರಾಯ.
ನಾರಾಯಣ ಪಂಡಿತಾಚಾರ್ಯರ ಸ್ಥಾನಾಂತರದಲ್ಲಿ ಹೇಳ್ತಾರೆ, ಗುಣಾನ್ ಅನಂತಾನುಪಸಂಹರನ್ ಹರೇಹೇ ಅನಂತ ರೂಪೇಶು ದುರಂತ ಸಂತತೆ. ದೇವರ ಅನೇಕ ಗುಣಗಳನ್ನ ಒಂದೇ ಬಾರಿ ತಲೆಗೆ ತಂದುಕೊಳ್ತಾ ಇತ್ತು. ಗುಣೋಪಸಂಹಾರ ಅಂತ ಇರುತ್ತೆ, ನಮ್ಗೆ ಗೊತ್ತೇ ಇಲ್ಲ. ಒಂದೇ ಬಾರಿಗೆ ನಮ್ಮ ಮನಸ್ಸು ದೇವರ ಎಷ್ಟು ಗುಣಗಳನ್ನ ಚಿಂತನೆ ಮಾಡ್ಲಿಕ್ಕೆ ಸಮರ್ಥವಾಗಿದೆ ನಮ್ಗೆ ಗೊತ್ತೇ ಇಲ್ಲ. ದೇವರ ಗುಣಗಳನ್ನ ಚಿಂತನೆ ಮಾಡ್ಲಿಕ್ಕೆ ಅಂತ ಒಂದ್ಸರಿ ಪ್ರಯತ್ನ ಮಾಡಿದ್ರೆ ತಾನೇ ಗೊತ್ತಾಗ್ಬೇಕು ಎಷ್ಟು ಗುಣ ಚಿಂತನೆ ಮಾಡ್ಲಿಕ್ಕೆ ಆಗತ್ತೆ ನಮ್ಗೆ. ಬಾಳ ಅಂದ್ರೆ 4, ಕಮ್ಮಿ ಅಂದ್ರೆ 1, ಇದ್ರೊಳಗೆ ಇರುತ್ತೆ ನಮ್ದೆಲ್ಲ. ಅಷ್ಟೇ ಕೆಳಗಿದೆ, ಅದಕ್ಕಿಂತ ಹೆಚ್ಚು ಮೇಲೆ ಹೋಗಲ್ಲ. ಅವ್ರದ್ದು ಇನ್ನು ತುಂಬಾ ದೊಡ್ಡ ಸಂಖ್ಯೆಯ ದೊಡ್ಡ ಪರಿಮಾಣದಲ್ಲಿ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡ್ತಾರೆ ವಾಯುದೇವರು. ಅದನ್ನ ಅವ್ರು ಮಾಡ್ತಾ ಇದ್ರು. ಅವ್ರು ಆ ಕಡೆ ಧ್ಯಾನ ಮಾಡ್ತಾ ಇದ್ರೆ ಬ್ರಹ್ಮಚಾರಿಗಳು, ಗೃಹಸ್ಥರು, ಮಧ್ವಾಚಾರ್ಯರ ಶಿಷ್ಯರುಗಳು ಇದ್ರಲ್ಲ, ಅವರೆಲ್ಲ ಪಟ ಅವ್ರು ಸಂಧ್ಯಾವಂದನೆ ಮಾಡ್ತಾ ಇದ್ರು. ಹೇಗೆ, ಯಾವಾಗ ಸಂಧ್ಯಾವಂದನೆ ಮಾಡೋದು? ರಾತ್ರಿ 10-10:30 ಊಟ ಅಂದ್ರೆ 10 ಗಂಟೆ ಸಂಧ್ಯಾವಂದನೆ ಮಾಡೋದು ಸಂಕ್ರಮಣ ಇಲ್ಲ. ಯಾವಾಗ ಸೂರ್ಯ ಕೆಂಪು ಬಣ್ಣಕ್ಕೆ ತಿರುಗದ ಆವಾಗ ಅವ್ರು ಸಂಧ್ಯಾವಂದನಕ್ಕೆ ಕೂತ್ಕೊಂಡು ಅರ್ಗೆ ಕೊಟ್ಟು ಬಿಡ್ತಾ ಇದ್ರು. ಎಲ್ಲಿ ತನಕ ಅವರು ಜಪವನ್ನ ಮಾಡ್ತಾ ಇದ್ರು ಗೊತ್ತಾ? ಗಾಯತ್ರಿ ಮಂತ್ರ ಜಪವನ್ನ. ವ್ಯದಭತ ಪರಿದೃಷ್ಟ ಜ್ಯೋತಿಷ ಸಾಧು ಸಾಂಧ್ಯಂ ನಿಯಮಂ ಅವನಿದೇವಾಹ ಜ್ಯೋತಿಷೋಪ್ಯಾವಲೋಕ. ನಕ್ಷತ್ರಗಳು ಕಾಣಬೇಕು, ಅಲ್ಲಿ ತನಕ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಕೂತಿರ್ತಾ ಇದ್ರು. ನೋಡಿ, ಬೆಳಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನಕ್ಷತ್ರ ಕಾಣುವಾಗ ನೀವು ಗಾಯತ್ರಿ ಜಪ ಶುರು ಮಾಡಿದ್ರೆ ಸೂರ್ಯ ಮಂಡಲ ಕಾಣುವವರೆಗೆ ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ಸೂರ್ಯಾಸ್ತ ಕಾಲದಲ್ಲಿ ಸೂರ್ಯ ಇರುವಾಗ ನೀವು ಜಪವನ್ನ ಶುರು ಮಾಡಿದ್ರೆ ನಕ್ಷತ್ರಗಳು ಕಾಣುವ ಪರ್ಯಂತ ಜಪವನ್ನ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ದೀರ್ಘಕಾಲ ಅಷ್ಟು ಹೊತ್ತು ಜಪವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ವಿಶೇಷ ಹೇಳ್ತಾರೆ. ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆಲ್ಲ ಸಂಧ್ಯಾವಂದನೆಯಲ್ಲಿ ಬಹಳ ಮಹತ್ವಪೂರ್ಣವಾದ ಒಂದು ವಿಚಾರ ಹೇಳಿಕೊಟ್ಟಿದ್ರು. ಏನು ಅಂದ್ರೆ, ಸವಿತಾರಂ ಚಿಂತೆಯಂತ ತ್ರಿಲೋಕ್ಯ. ಗಾಯತ್ರಿ ಮಂತ್ರವನ್ನ ಜಪ ಮಾಡಿರೋ ಅಂತ ಬ್ರಾಹ್ಮಣರಿಗೆ ಹೇಳಿಕೊಟ್ರೆ ಕೆಲವರು ಮಧ್ಯದಲ್ಲಿ ಮೂಗು ತೋರಿಸ್ಬಿಟ್ಟು ಯಾವುದೋ ಹೆಣ್ಣು ದೇವತೆಯನ್ನ ಧ್ಯಾನ ಮಾಡೋದಕ್ಕೆ ಹೇಳಿಕೊಟ್ರು. ಆದ್ರೆ ಮಧ್ವಾಚಾರ್ಯರು ಸೂರ್ಯನ ನೋಡ್ಕೊಂಡು ಯಾಕೆ ಜಪ ಮಾಡ್ತೀರಿ ಹಾಗಾದ್ರೆ? ಇಲ್ಲ, ಸೂರ್ಯನೊಳಗೆ ಯಾರಿದ್ದಾರೆ? ಇವತ್ತಿಗೆ ನಾವು ಗಾಯತ್ರಿ ಜಪವನ್ನ ಮಾಡುವಾಗ ಹೇಳ್ತೀವಿ ಧ್ಯಾನ ಶ್ಲೋಕವನ್ನ ಸೇರ್ತದಾ ಸವಿತೃಮಂಡಲ ಮಧ್ಯವರ್ತಿ. ನರಸಿಂಹ ಪುರಾಣದಲ್ಲಿ ಇವತ್ತಿಗೂ ಸಿಗುವಂತಹ ಶ್ಲೋಕ ಅದು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೂರ್ಯ ಮಂಡಲದಲ್ಲಿ ನಾರಾಯಣ ಇದ್ದಾನೆ, ಆ ನಾರಾಯಣನನ್ನ ಧ್ಯಾನ ಮಾಡಬೇಕು. ಆ ನಾರಾಯಣನನ್ನ ಧ್ಯಾನ ಮಾಡ್ತಾ ಅವನಿಗೆ 4 ಕೈಗಳಿದೆ, 2 ಕೈ ಹಾಗೆ ಇಟ್ಕೊಂಡಿದ್ದಾನೆ, ಚಕ್ರ ಶಂಖಗಳನ್ನು ಧಾರಣ ಮಾಡಿದ್ದಾನೆ, ಮಕರ ಕುಂಡಲಗಳನ್ನು ಧಾರಣ ಮಾಡಿದ್ದಾನೆ, ಅವನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನೀವು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿ ವಿಷ್ಣುವನ್ನೇ ಉಪಾಸನೆ ಮಾಡಿ ಅಂತ ಶ್ರೀಮದ್ ಆಚಾರ್ಯರು ತಮ್ಮ ಶಿಷ್ಯರಿಗೆ ಮಾಡಿದಂತಹ ಆದೇಶ. ನೋಡಿ, ಎಲ್ಲ ಶಿಷ್ಯರು ಗಾಯತ್ರಿ ಜಪವನ್ನ ಮಾಡಬೇಕಾದ್ರೆ ಸವಿತೃ ನಾಮಕ ನಾರಾಯಣನನ್ನ, ದೇವರನ್ನ ಸವಿತೃ ಅಂತ ಯಾಕೆ ಕರೀತಾರೆ ಗೊತ್ತಾ? ಜಗತ್ತನ್ನೆಲ್ಲ ಹಡದವರು ಅಂತ, ಜಗತ್ತನ್ನ ಹುಟ್ಟಿಸಿದವರು. ಭಗವಂತನನ್ನ ಸವಿತೃ ನಾರಾಯಣ ಅಂತ ಕರೆಯೋದು ಯಾಕೆ? ಜಗತ್ತನ್ನೆಲ್ಲ ಹುಟ್ಟಿಸಿದ ಆ ನಾರಾಯಣ ಅವನು ನಮ್ಮ ಬುದ್ಧಿಯನ್ನ ಪ್ರೇರಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಅಷ್ಟೊತ್ತು ಜಪ ಮಾಡ್ತಾ ಇದ್ರು. ಇದು ಸಾಯಂಕಾಲ ಸಂಧ್ಯಾವಂದನೆ ಮಾಡುವಂತಹ ಸಂದರ್ಭದಲ್ಲಿ ಆಚಾರ್ಯರ ಪರಿವಾರದಲ್ಲಿ ನಡೆಯುವಂತಹ ಚಟುವಟಿಕೆಗಳ ನಿರೂಪಣೆ. ಇನ್ನು ಮುಂದೆ ಕೆಲವು ವಿಚಾರಗಳಿದೆ, ಮತ್ತು ನಾಳೆ ಸಾಯಂಕಾಲ ಸಂಧ್ಯಾವಂದನೆ ಆಗುತ್ತೆ.